ಸ್ವಹ ಸ್ವೈಶ್ವರ್ಯಕಾಂತಿಪ್ರದಪಸ್ತಗೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಶ್ರೀಮತ್ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವರ್ತಿ ಸಾಧನೈಕಸುಖಾವಹಾಂ ಅಸ್ಮದ್ಗುರುಸಮಾರಂಭಾಂ ಏಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಮುಂಬದೆ ಮುಂದೆ ಶ್ರೀ ಗುರುಭ್ಯೋ ಯಾರು ಬೇಕೇನು ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ರಾಮಾಯಣದಲ್ಲಿ ಮಾರೀಚ ತನ್ನ ಆಶ್ರಮ ಒಳಗಿರ್ತಾನೆ ದೂರ. ರಾಮನಿಂದ ಏಟು ತಿಂದು ಭಯಭ್ರಾಂತನಾಗಿ ರಾಮನಿಗೆ ಕಾಣಿಸ್ತಾ ಇದ್ದ ದೂರ ಇರ್ತಾನಿದ್ದ. ರಾವಣ ಹೋಗಿ ಅವನು ಗಂಟು ನೀ ಚಿಗರಿಯಾಗಿ ಸ್ವಲ್ಪ ಸೀತಾನ ಮುಂದೆ ಓಡಾಡು, ಆಕೆ ಮೋಹಿತ ಆಗ್ತಾಳ, ನನ್ನ ಚಿಗರಿ ತಗೊಳ್ಳಿಕ್ಕೆ ರಾಮ ಬರ್ತಾನ, ಅವನ ರಾವಣ ನಾನು ಸನ್ಯಾಸಿಯಾಗಿ ಸೀತಾನ ಹೋಯ್ತು ಪ್ಲ್ಯಾನ್ ಹಾಕೊಂಡು ಬರ್ತಾನೆ. ಅವಾಗ ಮಾರೀಚ ಅಂತ ಮಾಡಬೇಡ ಇದು ಹೇಳ್ಯಾರ. ಇನ್ನೊಂದು ಕಡೆಗೇನು ರಾಮೋ ವಿಗ್ರಹವಾನ್ ಧರ್ಮ ರಾಮ ಸತ್ಯ ಪರಾಕ್ರಮ. ರಾಮ ಧರ್ಮದ ಸ್ಟ್ಯಾಚ್ಯೂ, ಧರ್ಮದ ಮೂರ್ತಿ ಎಂದು ಕೆಲವರಿಗೆ ಹಂಚಿರ್ತಾನೆ. ವೇದಮೂರ್ತಿ ಅಂತ, ವೇದೇ ಬರ್ತಿಲ್ಲ ಅಂತ ವೇದಮೂರ್ತಿ ಅಂತ. ವೇದಮೂರ್ತಿಗಳು ಮಹಾಮೂರ್ತಿ ಯಾವ ಮೂರ್ತಿನೂ ಏನಿದೆ ಅನ್ನ ಹೊಳೆ ಮೂರ್ತಿ ಇರ್ತಾರೆ. ವೇದಮೂರ್ತಿ ಅಂದರೆ ವೇದಗಳು ನಿರಂತರವಾಗಿ ಅಂತಿರಬೇಕು. ಅಂದ್ರೆ ರಾಮ ವಿಗ್ರಹವಾನ್ ಧರ್ಮ, ಧರ್ಮದ ಸ್ಟ್ಯಾಚ್ಯೂ ಅಂತ. ಅಹಿಂಸಾ, ಸತ್ಯ, ಅಕ್ರೋಧ, ಶೌಚ, ಇಂದ್ರಿಯ ನಿಗ್ರಹ, ಸರ್ವಭೂತ ದಯ, ಏನೇನು ಧರ್ಮದ ಎಷ್ಟೆಷ್ಟು ಡೆಫಿನೇಷನ್ಸ್ ಅವ, ಧರ್ಮದ ಎಷ್ಟೆಷ್ಟು ಲಕ್ಷಣಗಳವ, ಎಲ್ಲ ಲಕ್ಷಣಗಳ ಒಂದು ಸಾಕಾರ ಮೂರ್ತಿ ಸ್ಟ್ಯಾಚ್ಯೂ ರಾಮ. ನೀ ಅಂಥ ರಾಮನ ಎದುರಿಗೆ ಹೋಗ. ಇದು ಭಾಳ ಮಂದಿ ಅವ ರಾಮ ತಿಳಿಸ್ಯಾರ. ಮಂಡೋದರಿ ಕಾಸು ಏನು ಹೇಳ ಅವನು ಬೆನ್ನ ಹತ್ತಬೇಡ. ರಾಮ ವಿಗ್ರಹ, ಧರ್ಮದ ವಿಗ್ರಹ. ಬರೇ ಧರ್ಮ ಒಳಗದ ಅಲ್ಲ, ಅವನೇ ಧರ್ಮ. ಈ ಸಕ್ರೆ ಗೊಂಬೆ ಇರ್ತದೆ ನೋಡಿ, ಅದು ಗೊಂಬೆ ಒಳಗೆ ಸಕ್ರೆ ಅಲ್ಲ, ಸಕ್ರೆನೇ ಗೊಂಬೆ ಆಗಿದೆ. ಗೊಂಬೆ ಒಳಗೆ ಸಕ್ರೆ ಅಲ್ಲ, ಏನ್ರಿ ಸಕ್ರೆನೇ ಗೊಂಬೆ. ಅಷ್ಟು ರಾಮ ಧರ್ಮದ ಮೂರ್ತಿ, ನೀ ಅಧರ್ಮದ ಮೂರ್ತಿ. ನೀನು ಅವನ ಜೊತೆಗೆ ಹೋದೆ ಅಂದ್ರೆ ಸಾಯುಧ ಖ್ಯಾತ. ಯಾರು ಮಾರೀಚ್ ಹೇಳ್ತ, ಮಂಡೋದರಿ ಹೇಳ್ತ, ರಾವಣ ಒಬ್ಬಾತ ಮಾತಾಮಹ ಇದ್ದ. ಮಂಡೋದರಿ ಕಡೆಗೆ ಸಂಬಂಧ. ಅವನು ಹೇಳ್ತ ರಾಮನ ಬೆನ್ನ ಹತ್ಬೇಡ. ಅವನು ಬಿಟ್ಬಿಟ್ರಿ ಪ್ರಚಂಡ ನಿದ್ದೆ ಮಾಡವ. ಯಾರು ಕುಂಭಕರ್ಣ. ಅವನು ಅಂದ ಎಲ್ಲ ಬಿಟ್ಟ ಆ ರಾಮನ ಬೆನ್ನಾಗತ್ತಿದೆ ಅಂತ ಕೇಳ್ದ. ಅವನು ನಿದ್ದೆ ಮಾಡಿ ಗುಂಗಿನಾಗಿದ್ದವು ರಾಮನ ಬಗ್ಗೆ ಭಕ್ತಿ ಅದು. ಈ ಎಚ್ಚರಿಕಿದ್ದವನಿಗೆ 10 ತಲೆ ಮಾಡ್ಕೊಂಡು ಒಂದು ತಲೆಯಲ್ಲಿ ಉಪಯೋಗ ಮಾಡಿಬಿಟ್ಟ. 10 ತಲೆ ಇಟ್ಕೊಂಡು ದೊಡ್ಡವರ ಬಗ್ಗೆ ಇರೋದು ಹೋಗ್ತಾನಂದ್ರೆ ಅದಕ್ಕೆ ತಲೆ ಭಾಳ ಇರೋದು ಮಹತ್ವ ಅಲ್ಲ. ಇದು ತಲೆ ಒಳಗೆ ಏನದ ಮಹತ್ವ. ಕ್ವಾಲಿಟಿಗಿಂತ ಕ್ವಾಂಟಿಟಿಗಿಂತ ಕ್ವಾಲಿಟಿ ಭಾಳ ಸೇರ್ತದೆ. ಯಾರು ಮನ್ಯಾಗ ಒಂದು ಕೊಳಗೆ ತುಂಬಿ ಸ್ವೀಕರಣೆ ಮಾಡ್ಯಾರ, ಕುಡಿದು ನೋಡಿ ಹೆಂಗೆ ನೀರಿಗೆ ಹೊತ್ಕೊಂಡು ವ್ಯತ್ಯಾಸ. ಒಂದೇ ಒಂದು ಸಣ್ಣ ಒಂದು ಒಟ್ಟೊಳಗೆ ಸ್ವೀಕರಣೆ ಗಟ್ಟಿ ಗಟ್ಟಿ ಗಟ್ಟಿ. ಅದು ಕ್ವಾಲಿಟಿ ಅದ, ಕ್ವಾಂಟಿಟಿ. ಕ್ವಾಲಿಟಿ ಚಲೋ ಇರ್ತದೆ, ಕ್ವಾಂಟಿಟಿ ಸ್ವಲ್ಪ. 10 ಲೀಟರ್ ಹಾಲು ಕುಡಿದು ಒಂದೇ ವರ್ಷ ಬಸವಲ್ಲಿ ಕುಡಿದು ಅಲ್ಲಿ ಕ್ವಾಲಿಟಿ ಚಲೋ. ಹಂಗೆ ರಾಮ ಧರ್ಮದ ಮೂರ್ತಿ, ಧರ್ಮದ ಒಂದು ಸಾಕ್ಷಾತ್
ಇದು ಶತ್ರುಗಳು ಹೇಳ್ತಾರೆ, ಬರೇ ಯಾರೋ ಅವ್ರ ಪೈಕಿ 4 ಮಂದಿ ನೀವು ಹೊರಡ್ರಪ್ಪ, ಅದಕ್ಕೆ ಎಷ್ಟು ಪಗಾರ ಕೊಟ್ಟು ನಿಮ್ಮನ್ನು ಅಂತ ಕೆಲವರು ಹೊರತಾ ಇರ್ತಾರೆ. ಪಗಾರ ತೊಗೊಂಡು ಅದೇನಿದೆ ಆಗಿಲ್ಲ, ಒಳಗೆ ಗುಣ ಇರ್ಬೇಕಂತೀರ, ಅದು ಯಾರು ಬಂದು ಕೂಡ ಹೊರಡು. ಹಂಗಲ್ಲ, ರಾಮ ಶತ್ರುಗಳು ರಾಮನ ಆ ಮಹಿಮೆಯನ್ನು ಕೊಂಡಾಡ್ತಾರೆ. ಅಂದಮೇಲೆ ಅಲ್ಲೇನಂದ್ರೆ ವಾಲ್ಮೀಕಿ ರಾಮಾಯಣದಾಗ ರಾಮೋ ವಿಗ್ರಹವಾನ್ ಧರ್ಮ, ರಾಮ ಸತ್ಯ ಪರಾಕ್ರಮ. ರಾಮನ ಪರಾಕ್ರಮ ಅಂತ ಹೇಗೆ ಗೊತ್ತದ? ಅನ್ಯಾಯವನ್ನು ಮಾಡುವವರ ಮೇಲೆ ನಾವು ಹೋಗಿ ಪರರ ಆಕ್ರಮಗಳನ್ನು ಅಥವಾ ಪರರ ಒಂದು ಹಿಂಸೆಯನ್ನು ತೊಡ್ಕೊಂಡು ನಾವೇ ಹೋಗಿ ಶತ್ರುಗಳ ಮೇಲೆ ಏರಿ ಹೋಗಿ ಸಂಹಾರ ಮಾಡಿ. ಈಗ ರಾಮನ ಪರಾಕ್ರಮ ಹೆಂಗಿತ್ತು? ಅರಣ್ಯಕಾಂಡದಲ್ಲಿ ಈ ವಿಚಾರ ಬರ್ತದೆ. ಅರಣ್ಯಕಾಂಡದಲ್ಲಿ ಏನು ಬರ್ತದೆ ಅಂದರೆ, ರಾಮದೇವರು ಸೀತಾ ಆರಾಮಾಗಿರ್ತಾರೆ. ಅವಾಗ ಒಬ್ಬೊಬ್ಬ ದೈತ್ಯರು ಹುಡುಕ್ಯಾಡಿ ರಾಮ ಕೊಲ್ತಿರ್ತಾನೆ. ಸೀತಾ ಅಂತಾಳೆ, ನಾವು ಆರಾಮ್ ಬಂದೀವಿ ಇರೋಣಂತ. ಅವ್ರ ಮೈ ಮ್ಯಾಲೆ ಬಿದ್ದು ನಾವೇ ಹೋಗಿ ಜಗಳ ತೆಗೆದು ಸಂಹಾರ ಯಾಕೆ ಮಾಡ್ತೀವಿ? ರಾಮ ಅಂತಾನೆ, ರೋಗಗಳು ಬರೋಕ್ಕಿಂತ ಮೊದಲೇ ಬರದೇ ಇರೋ ಉಪಾಯ ಮಾಡ್ಕೋಬೇಕು. ಬಂದಾಗ ಏನು ನೋಡ್ತೀರಿ? ಮೇಲೆ ಕೊರೋನಾಗ ಆಯ್ತದ, ಬಂದ್ಮೇಲೆ ಏನು ನೋಡೋದು? ಹೆಣ ನೋಡೋದು. ಬರದೇ ಇದ್ದಂಗೆ ಅಂತೇಳಿ ದೈತ್ಯರೆಲ್ಲ ಅರಣ್ಯದಾಗ ನಕ್ಸಲೈಟ್ ಇವತ್ತು ಹೆಂಗೆ ಸೇರ್ಕೊಂಡಲ್ಲ, ಎಲ್ಲ ಏನಿಲ್ಲ, ಪಾಕಿಸ್ತಾನ ಭಯೋತ್ಪಾದಕರು ಅಲ್ಲೆಲ್ಲೇ ಸೇರ್ಕೊಂಡಿರ್ತಾರೆ. ರಾಮ ಕೈಕೇಯಿ ಮಾತು ಕೇಳಿ ರಾಜ್ಯ ಬಿಟ್ಟು ಹೋದ ಅಂತ ಒಂದಿರಲಿ, ಅದೊಂದು ಸಮಾಧಾನ. ಅದೇ ಉದ್ದೇಶ ಇದ್ದಿದ್ದಿಲ್ಲ. ಭಾಳ ಮಂದಿ ರಾಮನ ಬಗ್ಗೆ ವಿಮರ್ಶೆ ಮಾಡೋರು ಹೇಳ್ತಾರೆ, ಹೇಳ್ದಂತ ಅರಣ್ಯಕ್ಕೆ ಹೋದ. ನಿಜವಾಗಿಯೂ ದಶರಥ ರಾಜಿಗೆ ರಾಮ ಅರಣ್ಯಕ್ಕೆ ಹೋಗೋ ಇಚ್ಛೆ ಇದ್ದಿದೆ. ಆ ಕೈಕೇಯಿ ಹೊರಕ್ಕೆ ಬದಿ ಬಿದ್ದು ಅದಕ್ಕೆ ಅವನು ಏಕಾಂತ ಏನು ಹೇಳಿದ, ರಾಮ ಇವು ಕೈಕೇಯಿ ಇಚ್ಛೆ ಅದು, ನನ್ನ ಇಚ್ಛೆ ಇಲ್ಲ, ಸುಮ್ಮ ಹೊರ ಸತ್ನೋತ್ಸವಾಗಿ ಹೇಳ್ಕತ್ತೇನೆ, ಅದಕ್ಕೆ ನೀ ಹೋಗ್ಬೇಡ, ಇಲ್ಲೇ ಇತ್ತು ಏನು ನಾ ಹೇಳೋದು ಏನು ಮಾಡಲಿ, ಮಗ ಮಾತು ಕೇಳ್ಕತ್ತೀನಿ. ಅದೇ ಹೋಗಂತ ಹೇಳಿದ ಖರೆ ಮಗ ಮಾತು ಕೇಳೋಲ್ಲ, ಇಲ್ಲೇ ಏನಂತ ಇಲ್ಲ ಅರಣ್ಯಕ್ಕೆ ಹೋಗವನೇ. ಅರಣ್ಯಕ್ಕೆ ಹೋಗೋದ್ರಿಂದ ಕೈಕೇಯಿ ಮಾತು ಕೇಳ್ದಂಗೆ ಆಯ್ತಾ? ಇದು ದಶರಥನ ಇಚ್ಛೆ ಇದ್ದಿದ್ದಿಲ್ಲ. ಸುಮ್ಮವ ಬಿಡೇಕ್ ಬಿದ್ದು ಹೇಳ್ತಿದ್ದಿಷ್ಟೇ, ಬಿಡೇಕ್ ಬಿದ್ದು ಹೇಳ್ತಿದ್ದೆ. ಆದ್ದರಿಂದ ಹೆಂಗೆ ಇಲ್ಲ, ರಾಮ ಅರಣ್ಯಕ್ಕೆ ಹೋಗೋದು ಉದ್ದೇಶ ಅನೇಕ. ತಂದೆ ತಾಯಿ ಮಾತು ಕೇಳೋದು ಒಂದು ಉದ್ದೇಶ. ತ್ರಿದಶ ಮುನಿ ಕೃತೆ ಅರಣ್ಯಮೇವ. ಅರಣ್ಯದ ಒಳಗೆ ರಾವಣ ಇರೋದು, ಲಂಕಾದ ಒಳಗೆ ದಂಡಕಾರಣ್ಯದಾಗ ರಾಮ ಇದ್ದ. ನಾಸಿಕಲ್ಲೇ ಲಂಕ. ಆ ನಾಸಿಕದಿಂದ ಲಂಕಾ ತನಕ ಇರೋ ಎಷ್ಟೆಷ್ಟು ಜಂಗಲ, ಫಾರೆಸ್ಟ್, ಅರಣ್ಯ, ಅದೆಲ್ಲ ಕಡೆಗೆ ಇವರು ಇವತ್ತು ಹೆಂಗೆ ಭಯೋತ್ಪಾದಕರಲ್ಲೇ ಅಡ್ಕೊಂಡು ಕೂತಿರ್ತಾರೆ ನಕ್ಸಲೈಟ್, ಹಂಗೆ ರೈತರು ಎಲ್ಲರಲ್ಲ ಅವ್ರ ಕೆಲಸ ಹೇಗೆ ಗೊತ್ತಂದ್ರೆ ಆ ಋಷಿಗಳನ್ನು ಸಂಹಾರ ಮಾಡೋದು, ಸಂಧ್ಯಾನ ಮಾಡೋದನ್ನ ಕಿಡ್ನ್ಯಾಪ್ ಮಾಡೋದು, ತಾಕೀತು ಮಾಡೋದು. ಸಂಧ್ಯಾನ ಮಾಡ್ತೀನಿ, ಇನ್ನೊಮ್ಮೆ ಮಾಡಿದ್ರೆ ನೋಡಿ ದೊಡ್ಡ ಹಾಸ್ತಿ ಎಲ್ಲಿದ್ರೆ ಬಿಟ್ಬಿಡ್ತೀನಿ. ಋಷಿಗಳು, ಮುನಿಗಳು, ಜ್ಞಾನಿಗಳು, ಎಷ್ಟೆಷ್ಟು ಸಾತ್ವಿಕರು ಋಷಿಗಳು ಇದ್ದರೂ ಆ ಎಲ್ಲ ಋಷಿಗಳನ್ನು ಅವರಿಗೆ ಭಯದಾಗಿಟ್ಟಿದ್ದು. ನಾವು ಹೆಂಗೆ ಕೇಳ್ಕೊಂಡಿರ್ಬೇಕು. ಸಂಹಾರ ಮಾಡಿ ರಾಮ ಗೊತ್ತಿತ್ತು. ರಾಮೇನು ಮಾಡಿದ, ಈ ಅನಾಯಾಸವಾಗಿ ನಮ್ಮ ತಾಯಿ ಕೈಕೇಯಿ ಅರಣ್ಯಕ್ಕೆ ಹೋಗಂದ. ಇದನ್ನೇ ಯೂಸ್ ಮಾಡಿಕೊಂಡು ನಾ ಏನು ಮಾಡಬೇಕು, ಮುಂದೆ ಈ ದೇಶದ ರಾಜ ಆಗಬೇಕಾದ್ರೆ ಏನು ಮಾಡಬೇಕು ಹೇಳಿ, ದೈತ್ಯರ ದುಷ್ಟ ಶಕ್ತಿಗಳ ದಮನ ಆಗಬೇಕು. ಅಂದ್ರೆ ರಾಜ ಆಗಿದ್ದು ಸಾರ್ಥಕ. ದುಷ್ಟ ಶಕ್ತಿಗಳ ದಮನವೇ ಆಗದೆ ಇರ್ತದೆ ರಾಜ ಆಗಿದ್ದು ಉಪಯೋಗ. ರಾಜ ಇರೋದು ಬರೇ ಸಿಂಹಾಸನ ಕೂತು ಕೈ ಮಾಡಲಿಕ್ಕೇನೋ ಇಲ್ಲ, ದುಷ್ಟ ಶಕ್ತಿಗಳನ್ನು ಸದೊಡಗಿಸಬೇಕು. ಕಳ್ಳರಿರ್ತಾರೆ, ಸುಳ್ಳರಿರ್ತಾರೆ, ರಾಷ್ಟ್ರದ್ರೋಹಿಗಳಿರ್ತಾರೆ,
ಪ್ರಜೆಗಳಿಗೆ ತೊಂದರೆ ಕೊಡೋರಿದ್ದಾರೆ. ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸವಾಲು ಹಾಕ್ತಕ್ಕಂಥದ್ದು ಇವತ್ತು ಎಷ್ಟೋ ಮಂದಿ ಇದ್ದಾರೆ ನೋಡಿ. ಇವತ್ತು ಒಳಗೂ ಇದ್ದಾರ, ಹೊರಗೂ ಇದ್ದಾರೆ. ಎಂದು ಅವೆಲ್ಲರೂ ಹುಡುಕ್ಯಾಡಿ ಏನು ಮಾಡಬೇಕು? ಸಂಹಾರ ಮಾಡಬೇಕು. ನೋಡಿ, ಈಗ ಮೋದಿಜಿಯವರು ಬರೋಕ್ಕಿಂತ ಮೊದಲ ಕಾಶ್ಮೀರದ ಒಳಗೆ ದಿನಾರು ಸಾವಿರಾರು ಹಿಂದೂಗಳ ಹತ್ಯೆ ಆಗ್ತದೆ. ಸಾವಿರಾರು ಕೇಳೋದ್ರೆ ಹೇಳೋರು. ಮತ್ತೇನೇನೋ ನೀವು ಹೇಳ್ತಿದ್ರು, ಎಲ್ರಿ ಭಯೋತ್ಪಾದನೆ ಬರ್ತಾರೆ, ಏನು ಮಾಡೋದು ಅಂತ ಗೌರ್ಮೆಂಟ್ ಅವರವರು ಒಕ್ಕಟ್ಟಾಗಿದ್ರು. ಅದು ಹಿಂದೂಗಳನ್ನು ಹೊರಗೆ ಹಾಕಿ 4 ಲಕ್ಷ ಹಿಂದೂ ಪಂಡಿತರನ್ನು ಓಡಿಸ್ಯಾರ. ಅದೆಲ್ಲ ದಿಲ್ಲಿ ಒಳಗೆ ಫುಟ್ಪಾತ್ ಮೇಲೆ ಟೆಂಟ್ ಹಾಕ್ಕೊಂಡು ಜೀವನ ಮಾಡ್ಕೊತಿದ್ರು. ಅದೆಲ್ಲ ಹಿಂದೂ 4 ಲಕ್ಷ. ಅದು ನೀವು ಯಾರೋ ಪಾರ್ಲಿಮೆಂಟ್ನಾಗ ಕೇಳಿಲ್ಲ. ಎಲ್ಲೋ ಒಂದು ಕಡೆ ಯಾರೋ ಒಂದು ಮುಸ್ಲಿಮ್ರಿಗೆ ತ್ರಾಸ ಆಯ್ತಂತ ನೋಡಿ, ದೇಶದೊಳಗೆ ಮುಸ್ಲಿಮ್ ಸುರಕ್ಷತೆಯೇ ಇಲ್ಲ. ಮತ್ತು ಹಿಂದೂಗಳು ಕಾಶ್ಮೀರ ಒಳಗೆ ಹಿಂಗಾಗಿದೆ ಎಷ್ಟು ಮಂದಿ. ಆದ್ರೆ ನೀವು ಸರ್ಕಾರ ಬಂದ ಮೇಲೆ ಅವರೊಮ್ಮೆ ಅವ್ರು ಕರೆಸಿ ಹೇಳಿದ್ರು, ಇನ್ನು ನೀವೇನಾದರೂ ಮಾಡಿದ್ರು ನಿಮ್ಮನ್ನು ಪೂರ್ಣ ಬೇಸೈದ ಕಿತ್ತೋಗಿತ್ತು ನೋಡ್ಕೊಳ್ಳಿ ಅಂತ ಹೇಳಿ ಏನು ಮಾಡಿದ್ರು. ಈಗ ಅದೆಲ್ಲದನ್ನು ಹಿಡಿದು ಸಂಹಾರ ಮಾಡಿಬಿಟ್ಟು ಕೆಲವು ಓಡಿ ಹೋದರು. ಇನ್ನೊಮ್ಮೆ ನೀವು ಕಲ್ಲು ಹೋಗಿ ಇನ್ನೂ ಹೋಗಿ ಮಾಡಿದ್ರೆ ಅಂದ್ರೆ ನಿಮ್ಮನ್ನು ಸಂಹಾರ ಮಾಡ್ತಾರೆ. ಹೊರ ಮಾಡಿಬಿಟ್ಟಿದ್ದಾರೆ, ಬಂದು ಹಾಕಿಬಿಟ್ಟಿದ್ದಾರೆ. ಆ ಭಯದಿಂದ ಏನಾಗಬೇಕು, ಯಾರ್ಯಾರು ವಿರುದ್ಧವಾಗಿ ಒತ್ತಡ ಮಾಡ್ತಿದ್ರು ಹಂಚಿ ಕೊಡಿಸಿದ್ರು. ಜೊತೆಗೆ ಹೇಳಿಬಿಟ್ಟ ಏನು ಮಾಡ್ತಾರೆ ಸಂಹಾರ ಮಾಡಿ. ಹೀಗಾಗಿ ಗೌರ್ಮೆಂಟು ಅಧಿಕಾರ ಕೈಯಾಗ ತೊಗೊಂಡು ಒಂದು 6 ತಿಂಗಳ ಒಳಗೆ ಒಬ್ಬರು ಇಲ್ಲ ಅರಾಂತ ಹೇಳ್ಬೋದು. ಮೊದಲೇ ಭಾರತದ ರಾಷ್ಟ್ರ ಧ್ವಜ ಹಚ್ಚಲಿಕ್ಕೆ ಹರಸಾಹಸ ಮಾಡ್ಕಂತ ಧ್ವಜ ಹೆಂಗೆ ಹಚ್ತೀವಿ ನೋಡ್ತೀವಿ, ಬಂದು ಹಾಕ್ತೀವಿ. ನೀವು ಧ್ವಜ ಹಚ್ಚೋದನ್ನು ಅರಾಂತ ನೇಮಿಟ್ಟಮ್ಮ. ಯಾಕೆ ಹಿಂಗೆ ಹೇಳಿ? ರಾಜನ ಕರ್ತವ್ಯ ಏನು ಹೇಳಿ? ದುಷ್ಟ ಶಕ್ತಿ ದಮನ ಮಾಡಿ, ಬರೀ ಹಾಗೆ ಮ್ಯಾಲೆ ಕೂತ್ರೆ ಉಪಯೋಗ, ರಕ್ಷಣೆ ಮಾಡಿ. ರಾಮ ಏನು ಮಾಡಿದ? ಅವನು ರಾಜ್ಯ ಪಟ್ಟಾಭಿಷೇಕ ಮಾಡ್ಕೋಕ್ಕಿಂತ ಮೊದಲ ಅರಣ್ಯಗಳಲ್ಲಿ ಅಡಗಿರತಕ್ಕಂಥ ಮಹಾ ರಾವಣನ ಪ್ರತಿನಿಧಿಗಳಿದ್ರು, ದೂತರಿದ್ರು. ಅಂಥ ಪ್ರಚಂಡ ರಾಕ್ಷಸ ಸಂಹಾರ. ಹಾಗಾದ್ರೆ ರಾಮನ ಈ ಪರಾಕ್ರಮದಲ್ಲ, ಸತ್ಯನೋ ಸುಳ್ಳು, ತಾತ್ವಿಕ ತತ್ವಜ್ಞಾನಕ್ಕೆ ತಗೊಂಬರಿ. ದೇವರು ಇಷ್ಟೆಲ್ಲ ಮಹಿಮಾ ತೋರಿಸ್ತಾರೆ. ಮಧು ಕೈಟವರನ್ನು ಸಂಹಾರ ಮಾಡಿ, ಹಿರಣ್ಯಾಕ್ಷ ಸಂಹಾರ ಮಾಡಿ, ಕೌಸಲ ಸಂಹಾರ, ರಾವಣ ಸಂಹಾರ ಮಾಡ್ತಾನೆ. ಇದು ಅನೇಕ ಸಂಹಾರ. ಇದು ಪರಾಕ್ರಮ. ಈ ಪರಾಕ್ರಮ ಸತ್ಯನೋ ಸುಳ್ಳು ಅಂತ ನೀವು ವೇದಾಂತ ದೃಷ್ಟಿಯಿಂದ ವಿಚಾರ, ವೇದಾಂತ ದೃಷ್ಟಿಯಿಂದ ವಿಚಾರ ಮಾಡೋ ವೇಳೆಯಲ್ಲಿ ಕೆಲವು ಹೇಳ್ತಾರೆ ಇವೆಲ್ಲ ಸುಳ್ಳು, ತುಂಬ ತೋರಿಕೆ. ನಿಜವಾದ ಸ್ವರೂಪ ಬ್ರಹ್ಮನ ನಿತ್ಯ ಶುದ್ಧ ಬುದ್ಧ ಮುಕ್ತ ನಿರಾಕಾರ ನಿರಂಜನ, ಅದು ಏನೇನೂ ಇಲ್ಲ. ಯಾವುದೇ ಅವನಲ್ಲಿ ಕ್ರಿಯಾಗಳೇ ಇಲ್ಲ, ಕ್ರಿಯಾಶೂನ್ಯ. ಬ್ರಹ್ಮಂದೇನು ಕ್ರಿಯಾಶೂನ್ಯ. ಅವತಾರದಾಗ ತೋರಿಸ್ತಾನಲ್ಲ ಎಲ್ಲ, ತುಂಬ ನಾಟಕದೊಳಗೆ ಹೆಂಗೆ ತೋರಿಸ್ತಾರೆ, ನಾಟಕ ಮಾಡಿ. ನಿಜವಾಗಿಯೂ ಪರಾಕ್ರಮ ಸುಳ್ಳು, ದೇವರ ಪರಾಕ್ರಮ ಸುಳ್ಳು. ಯಾಕೆ ಹೇಳಿದೆ? ದೇವರ ಗುಣಗಳೇ ಸುಳ್ಳು ಅಂದಾಗ ಪರಾಕ್ರಮ ಗುಣ ಆಯ್ತು. ನಿರ್ಗುಣ ಅಂದರೆ ಯಾವ ಗುಣ ಆಯ್ತು? ಪರಾಕ್ರಮ ಗುಣ ಆದನು ಅದು. ಮತ್ತು ತೊರೆಯಲ್ಲ ಅಂದರೆ ಸುಳ್ಳು. ರಾಮದೇವರ ಪರಾಕ್ರಮ ಸುಳ್ಳಾಗಿತ್ತು ಅಂದರೆ ರಾವಣ ಸಂಹಾರ ಸುಳ್ಳಾಯಿತು. ಮತ್ತು ರಾವಣನ ಸತ್ತ ಮೇಲೆ ಲಂಕಾದ ವಿಭೀಷಣ ಕೂಡಿಸೋದು ಸುಳ್ಳ. ಅದಕ್ಕೆ ಸತ್ಯ ಪರಾಕ್ರಮ ಅಂದರೆ ಭಗವಂತನ ಯಾವುದೇ ಅದೇ ಪರಾಕ್ರಮ ಎಸೆಟ್ರ, ಪರಾಕ್ರಮ ಮೊದಲಾದ ಗುಣಗಳನ್ನು ನೋಡ್ಬೋದು. ಪರಾಕ್ರಮ ಒಂದೇ ಅಲ್ಲ. ರಾಮನ ಆಳಿಕೆ, ಪರಾಕ್ರಮ, ಸೌಜನ್ಯ, ವಿನಯ, ನಯ, ಅನುಗ್ರಹ ಶಕ್ತಿ ಎಲ್ಲವೂ ಸತ್ಯ ಅಂದರೆ ನಮ್ಮ ಪಾಠದಾಗ ಬಂದ ಅರ್ಥಕ್ರಿಯಾಕಾರಿ ಅಂತ. ಅರ್ಥಕ್ರಿಯಾಕಾರಿ ಎಂದರೆ ನಿಮ್ಮ ಪ್ರಯೋಜನ ಸುಲಭ. ನೀರಿಕೆ ಆಗಿರ್ತದೆ. ನಿಮಗೆ ನೀರು ಕುಡಿತೀರಿ, ಅವಾಗ ನೀರಿಕೆ ಹೋಗ್ತದೆ.
ಅರ್ಥಕ್ರಿಯಾಕಾರಿ. ನೀರಿನಿಂದ ನಿಮ್ಮ ಉದ್ದೇಶ ಪೂರ್ಣ. ಹಾಗೆ ರಾಮನ ಪರಾಕ್ರಮದಿಂದ ಏನಾಯಿತು? ದೈತ್ಯ ಶಕ್ತಿ ಸಂಹಾರ. ಮುಂದೇನಾಯಿತು? ಸಾತ್ವಿಕರು ಅಲ್ಲಿ. ಮುಂದೇನಾಯಿತು? ವಿಭೀಷಣ ರಾಜ್ಯ. ಹೀಗೆ ದೈತ್ಯರ ಎಲ್ಲ ಕಾಟ ತಪ್ಪಿ ಈಗ ಕೊರೋನಾ ಔಷಧ ತೊಗೊಂಡ್ರಿ, ವ್ಯಾಕ್ಸಿನ್ ತೊಗೊಂಡ್ರಿ, ಅದು ಆ್ಯಕ್ಷನ್ ಆಗ್ಯದೋ ಇಲ್ಲ? ಆ್ಯಕ್ಷನ್ ಆಗಬೇಕಲ್ಲ, ಔಷಧ ತೊಗೊಂಡ ಆ್ಯಕ್ಷನ್ ಆಯಿತು, ನಿರೋಗಿ ಆಯಿತು. ಇದೇ ಅರ್ಥಕ್ರಿಯಾಕಾರಿ. ಅಂದರೆ ನಿಮ್ಮ ಗುಳಿಗೆ ಅಥವಾ ಇಂಜೆಕ್ಷನ್ನು ಅಥವಾ ವ್ಯಾಕ್ಸಿನು ಅವು ಸತ್ಯನೋ ಸುಳ್ಳು ಅಂತ ಹೆಂಗೆ ಗೊತ್ತಾಗ್ತದೆ? ರಿಸಲ್ಟ್ ಮೇಲೆ ನಿಮ್ಮ ರಿಸಲ್ಟು ಕರೆಕ್ಟ್ ಬಂತಂದರೆ ಅರ್ಥಕ್ರಿಯಾಕಾರಿ. ರಾಮನ ಪರಾಕ್ರಮ ಸುಳ್ಳೆಲ್ಲಾಗಿದೆ. ಆದ್ದರಿಂದ ವಾಲ್ಮೀಕಿಗಳು ಅವರೇನು ಮಧ್ವಾಚಾರ್ಯಕ್ಕಿಂತಲೂ ಎಷ್ಟೋ ಲಕ್ಷ ವರ್ಷ ಮೊದಲಾಗಿ ಅವರು ಕೂಡ ಗೊತ್ತವ ದೇವರ ಪರಾಕ್ರಮಗಳು ಸುಳ್ಳಂತ ಭಾಳ ಮಂದಿ ಹೇಳೋರು ಬರ್ತಾರೆ. ಅದರ ಕಾರಣ ಸತ್ಯ ಪರಾಕ್ರಮ. ರಾಮನ ದೈತ್ಯರ ದಮನ ಮಾಡುವ ಪರಾಕ್ರಮವು ಸತ್ಯವೇ ಆಗಿದೆ. ಯಾಕಾಗಿದೆ ಹೇಳಿ? ಅರ್ಥಕ್ರಿಯಾಕಾರಿ ಆಗಿದೆ. ಅರ್ಥಕ್ರಿಯಾ ದೇವರ ಪರಾಕ್ರಮ ಒಂದೇ ಅಲ್ಲ, ಎಸೆಟ್ರ ಪರಾಕ್ರಮ ಮೊದಲಾದ ಎಲ್ಲ ಗುಣಗಳು ಸತ್ಯವಾಗಿದೆ ಅಂತ ಭಗವಂತನ ಸರ್ವೋತ್ತಮತ್ವಕ್ಕೆ ಒಂದು ಹೇತುಭೂತವಾಗಿರ್ತಕ್ಕಂತಹ ಸತ್ಯ ಪರಾಕ್ರಮತ್ವ ಅದು ಅನೇತು. ಪರಾಕ್ರಮ ಸತ್ಯ ಆಗಿರ್ತಂದ್ರೆ ದುಷ್ಟಶಕ್ತಿಯ ದಮನ ಸತ್ಯವಾಯಿತು, ಶಿಷ್ಟಗಳ ಸಂರಕ್ಷಣೆ ಸತ್ಯವಾಯಿತು. ಅವು ಸತ್ಯ ಭಗವಂತನ ಮಹಿಮಾ ಸತ್ಯವಾಯಿತು. ಭಗವಂತನ ಮಹಿಮಾ ಸತ್ಯ ಆದರೆ ಭಗವಂತನ ಗುಣಗಳು ಸತ್ಯ. ಅದು ಸತ್ಯ ಆಗೋದ್ರಿಂದ ನಾವು ಮಾಡುವ ಭಕ್ತಿಯು ಸತ್ಯವಾಯಿತು. ಆ ಭಕ್ತಿಯಿಂದ ಬರ್ತಕ್ಕಂಥ ಪ್ರಸಾದ ಸತ್ಯ, ಮೋಕ್ಷವು ಸತ್ಯ. ಹೀಗೆ ತಾತ್ವಿಕ ಹಿನ್ನೆಲೆಯಲ್ಲಿ ಸತ್ಯ ಪರಾಕ್ರಮ ಎಂಬುವುದನ್ನು ಅವರು ಕೇಳಿದ್ರು. ನಿನ್ನೆ ಮೊನ್ನೆ ಹೇಳಿಕೆ ಆಗಿದ್ದಿಲ್ಲ, ನೆನಪು ಮಾಡಿದ್ದೀನಿ ಚುರ. ಆದ್ದರಿಂದ ರಾಮ ಸತ್ಯ ಪರಾಕ್ರಮ ಬಂತು ನೋಡಿ. ದೇವರ ಪರಾಕ್ರಮದೇ ವಿಚಾರ ಬಂತು. ನಿನ್ನೆನ ಕಥೆ ಸ್ವಲ್ಪ ಮುಂದುವರ್ಸೋಣ. ರಾಮನವಮಿ ಸಮೀಪ ಬರ್ಲಿಕ್ಕಂಥದ್ದು ಅಂದಾಗ ಎಲ್ಲ ಮುಗಿಬೇಕಲ್ಲ. ತಾಭ್ಯಾಂ ಸಬದ್ಧ ಶರಪಂಜರೇನ ವಿಚಿಷ್ಟಿತಂ ನಾಶಕತತ್ಸವೀರ ಅಧೀಶ್ವರ ಶೈಲಮತಿ ಪ್ರಮಾಣಂ ಉತ್ಪಟ್ಟ ಚಿಕ್ಷೇಪ ತಯೋ ಶರೀರೇ. ಆವಾಗ ಇದೊಂದು ವಿಚಾರ ಬರ್ತದೆ. ಇಲ್ಲಿ ಇಂದ್ರಜಿತ್ತನ ಸಂಹಾರ, ಆಮೇಲೆ ಇನ್ನೂ ಅನೇಕ ವಿರೂಪಾಕ್ಷ, ವಿರೂಪನೇತ್ರ, ವಿರೂಪನೇತ್ರ, ಮಹಾಪಾರ್ಶ್ವ, ಮಹೋದರ, ಇವರು ಎಲ್ಲ ಇನ್ನೂ ರಾವಣನ ಕಡೆಗೆ ಭಾರಿ ಭಾರಿ ದೈತ್ಯರಿದ್ದಾರೆ. ಅವರೆಲ್ಲರನ್ನು ಸಂಹಾರ ಮಾಡಿದ. ಆವಾಗ ತತಸ್ತು ಸರ್ವಾಂಶ ಕಪಿಪ್ರವೀರ, ರಾವಣನೇ ಯುದ್ಧಕ್ಕೆ ಬಂದ ಅಂತ ನೀವು ಹೇಳಿದ್ರಿ. ತೇನಾತಿಗಾಢಂ ಚಿತೋದಶಾನಂ ಮುಖೇದ್ವಮ್ಮನ್ ಮಧ್ಯೆ ಮಧ್ಯೆ ಹನುಮಂತ ದೇವರು ಅವನು ಪ್ರಸಾದ ಕೊಡ್ತಿದ್ರು. ಸಂಹಾರ ಅವನಿಗೆ ಸಂಹಾರ ಮಾಡ್ತಿದ್ದಿಲ್ಲ, ತೊಂದರೆ ಕೊಡ್ತಿದ್ದರು. ತದ್ಗಂಧ ಮತ್ತೆ ಅವಾಗ ಸಮುದ್ರವರ ದತ್ತಾಂ ಸರಾಗಮು ವಿದೇಶ ಪ್ರಾಣವರಾತ್ಮಜಂ ಪುನಃ. ರಾಮ ಯುದ್ಧ ಶುರುವಾಯಿತು, ಪ್ರಚಂಡ ಯುದ್ಧ. ಆವಾಗ ಪ್ರಚಂಡವಾದಂಥ ರಥಾಕೃತಿ ಯುದ್ಧ. ಅವನ ಕಡೆಗೆ ಎಷ್ಟು ಸೈನ್ಯ ಇತ್ತು ನೀವೇನು ಕೇಳಿದ್ರೆ ಆಶ್ಚರ್ಯ. ಆ ಸೈನ್ಯ ನಿಂತ ಜಾಗನೇ ಸುಮಾರು 1,00,000 ಯೋಜನೆ ಇತ್ತು. 1,00,000 ಯೋಜನೆ ಅಲ್ಲಿ ಆ ಜನ ಲಂಕಾಪಟ್ಟಣ ಇರುವುದೇನೆ ಎಲ್ಲ ಕೂಡ ಒಂದು 50-60 ಇರೋದು ಯೋಜನೆ. ಹೆಂಗಂದ್ರೆ ಆ ಸೈನ್ಯ ಸಂಕೋಚವಾಗ್ತಿತ್ತು, ವಿಸ್ತಾರ ಅಂಥ ಸೈನ್ಯ. ಆ ಪ್ರಚಂಡ ಸೈನ್ಯದಿಂದ ಕೂಡಿಕೊಂಡು ರಾವಣ ಯುದ್ಧಕ್ಕೆ ಬರ್ತಾನೆ. ಯುದ್ಧದ ಮಳೆಗೆಲ್ಲ ಬಿಟ್ಟು ಅವನ ಪ್ರಚಂಡವಾದಂತಹ ಪರಾಕ್ರಮ ನೋಡಿ ಕಪಿ ಸೈನ್ಯ ತತ್ತರಿಸಿಬಿಟ್ಟು ಎಷ್ಟಂತ ಇವರು ಕಲ್ತಾರವರು, ಎಷ್ಟಂತ ಇವರು ಗುಡ್ಡಾತಾರವರು ಎಲ್ಲವನ್ನು ಒಗೆದು ಕೂಡಿ ಪುಡಿ ಪುಡಿ ಮಾಡಿಬಿಡ್ತಿದ್ದ. ಅವ್ನು ಹತ್ತಿದ್ದಿಲ್ಲ ಯಾವ. ಆಗ ಅವನೇನು ಮಾಡಿದ ಅಂದ್ರೆ ರಾವಣ ಲಕ್ಷ್ಮಣನ ಹಿಡಿದ್ರೆ ರಾಮನ ಕೈಯ ಸಿಗ್ತಾನಂತ ಗೊತ್ತು. ತದಾದ ಶಾಶ್ಯೋ ಅಂತಕ ದಂಡಕಲ್ಪಾನ್
ಮಯಾಯ ದತ್ತಾಂ ಕಮರೋದ್ಭವೇನ ನೆನಪಂತ. ನನಗೆ ಲಗ್ನದಾಗ ನನ್ನ ಮಾವ ಮಯಾಸುರನ ಮಗಳ ಮಂಡೋದ. ಅವಾಗ ಹಳೆಂದರಿಗೆ ವಿಶಿಷ್ಟ ಆಹಾರ ಕೊಡ್ತಾರೆ ಮಾವನ. ನೀವು ಸಣ್ಣಾಗಿದ್ದ ನಾವು ನೋಡ್ತಿದ್ದೆವು, ಹಳೆಂದು ಚಟ್ಕೊಂಡಾರ ಏನು ಸೈಕಲ್ ಬೇಡ್ತಾರ, ಸೈಕಲ್ ಈಗೆಲ್ಲ ಹೋಗ್ಯಾರ ಸೈಕಲ್. ವಾಚ್ ಒಂಬತ್ತು ನಾವು ಸಣ್ಣಾಗಿದ್ದಾಗ ಲಗ್ನಕ್ಕೆ ಹೋಗಿದ್ದೆ. ಯಾಕೋ ತಡ ಭಾಳ ಏನು ಹಳೆಂದ್ರು ಚಟ್ಕೊಂಡಾರ, ನೀವು ವಾಚ್ ಬೇಡಿದ ಕೊಟ್ರಾಯ್ತು. ಅವಾಗ ವಾಚು ಭಾಳ ಅಷ್ಟೇ ಸಿಗೋದು, ಅವೆಲ್ಲ ಇಲ್ಲರಿ ಮುಂದೆ ಕೊಡ್ತೀವಿ. ಇಲ್ಲ ಹೀಗೆ ಈ ಕೊಟ್ಟರೆ ಊಟ ಕೇಳ ಹಿಂಗಿರ್ತಿದ್ದು. ಇಲ್ಲಿ ಹಂಗಲ್ಲ. ಮಯಾಸುರ ಏನು ಮಾಡಿದ ಅಂದರೆ ಕಮಲೋದ್ಭವೇನ ದತ್ತ, ಅವನಿಗೆ ಬ್ರಹ್ಮದೇವರು ಒಂದು ಶಕ್ತಿ ಆಯುಧ ಕೊಟ್ಟರು. ಈ ಶಕ್ತಿ ಆಯುಧವನ್ನು ಯಾರ ಮೇಲೆ ಒಗಿತೀರಿ ರೈತರು, ಅವರು ಪ್ರಾಣವನ್ನೇ ಬಿಡ್ತಾರೆ. ಕೆಲವು ಪ್ರಾಣ ಬಿಡದೇ ಇದ್ರು ಮುಚ್ಚಾಂಕು ಪರ್ಮನೆಂಟ್ ಬಂದ್ಬಿಡ್ತಾರೆ. ಅದು ತೊಗೊಂಬೈದವ ಮನೆತನಕ್ಕೆ ಕೊಟ್ಟದ್ದು. ತಯಾ ಸಮೀರ ಸುವಿಧಾರಿತೋರಾಹ ಪ್ರಗಯ್ಯ ಶಕ್ತಿ ವಿಸರ್ಜ ಲಕ್ಷ್ಮಣೆ. ಅವೇ ಮಾಡಿದ ಆ ಶಕ್ತಿ ಆಯುಧವನ್ನು ಯಾರ ಮೇಲೆ ಒಗಿಲಿಲ್ಲ, ಲಕ್ಷ್ಮಣ ಒಗಬೇಕು. ಬ್ರಹ್ಮದೇವರ ಶಕ್ತಿಯಿಂದ ಕೂಡಿದ್ದದು. ಚಾತಂಗದೊಳಗೆ ಬ್ರಹ್ಮದೇವರಿಂದ ಲಕ್ಷ್ಮಣ ಸಣ್ಣವ, ಶೇಷಾವತಾರಿ, ಅವರ ಬ್ರಹ್ಮದೇವರ ಶಕ್ತಿ ಹೋಗಿ ಲಕ್ಷ್ಮಣಗೆ ಅವನ ಎದೆ ಮೇಲೆ ಬಂದು ಬಡದ್ರ ಪಪಾತ ಭೂಮ ವೃಷಂ ಮೂರ್ಛಿತ. ಎದೆ ಮೇಲೆ ಬಡದರೆ ಮೂರ್ಛಾ ಲಕ್ಷ್ಮಣ ಬಿದ್ದು ಬಿಟ್ಟು. ಇದು 2ನೇ ಸಲ. ಅವಾಗ ಅದನ್ನು ನೋಡಿ ಹನುಮಂತ ದೇವರಿಗೆ ಸಿಟ್ಟು ಬಂತು. ಅವನ ಮೇಲೆ ದೊಡ್ಡ ಪರ್ವತವನ್ನು ಅವನ ಮೇಲೆ ಬರೋದು. ತೇನಾತಿಗಾರ ಗತಿತೋ ದಶ. ಹನುಮಂತ ದೇವರ ಪ್ರವಾಹದಿಂದ ಅವ ಲಕ್ಷ್ಮಣ ಮೇಲೆ ಹೊಡೆದು ಲಕ್ಷ್ಮಣ ಮೂರ್ಛಾನ ಬಿದ್ದ ಮೇಲೆ ಹೊಡೆದರು. ಅವನು ಮುಖದ ರಕ್ತವನ್ನು ಕಾಡ್ಲಿಕ್ಕಂತ. ತದಂತರೇ ಸಪ್ತಿಗಿರಿಯ ಲಕ್ಷ್ಮಣ ಜಗಾಮ ಶಕ್ತಿಯ ಸಹರಾಮ ಸನ್ನಿಧಿ. ಮೂರ್ಛಾವನ್ನು ಬಿದ್ದಾಗ ಏನು ಮಾಡಿದ ಅಂದ್ರೆ ಆ ಶಕ್ತಿ ಆಗಿಲ್ಲ. ಲಕ್ಷ್ಮಣ ಇಬ್ಬರನ್ನೂ ಕರ್ಕೊಂಡು ಹನುಮಂತ ದೇವರು ರಾಮನ ಮುಂದೆ ಹೋಯ್ತು. ಅವಾಗ ಹನುಮಂತ ದೇವರು ಇವರು ಲಕ್ಷ್ಮಣನು ಮೂರ್ಛಾವನ್ನು ಬಿದ್ದದ್ದು ನೋಡಿ ವಾಲ್ಮೀಕಿ ರಾಮಾಯಣದೊಳಗೆ ಭಾಳ ಶೋಕ ಮಾಡಿ ಅಂತ, ಅಯ್ಯೋ ಲಕ್ಷ್ಮಣ, ನನ್ನ ಸಲುವಾಗಿ ನೀನು ಇಡೀ ಪ್ರಾಣವನ್ನೇ ಕೊಟ್ಟಿದ್ದು, ನನ್ನ ಸಲುವಾಗಿ ನೀನು ನಿನಗೆ ಆಜ್ಞಾ ಇಲ್ಲದೇ ಇದ್ದರೂ ನೀನು ನನ್ನ ಒಟ್ಟಿಗೆ ಬಂದಿಯಲ್ಲ, ನೀನು ಇಲ್ಲದೆ ನಾನು ಇರಲಿಕ್ಕೆ ಶಕ್ತಿ ಇಲ್ಲ. ಹಾಗೆ ವಾಲ್ಮೀಕಿ ರಾಮಾಯಣದಾಗ ರಾಮ ಭಾಳ ಅರ್ಥ. ಆವಾಗ ಹನುಮಂತ ದೇವರು, ಸ್ವಾಮಿ ನೀವು ಆಜ್ಞಾ ಮಾಡಿ, ಸತ್ಯಲ್ಲ ಅವನ ಉಚ್ಚಾವಂತಿದ್ದ ವಿದೇಶ ಪ್ರಾಣವರಾತ್ಮಜಂ ಪುನಃ ಅಂದಂಗೆ ಹನುಮಂತ ನೀ ಮತ್ತೆ ಔಷಧ ತೊಗೊಳ್ಬಾರ್ದು. ಹನುಮಂತ ದೇವರು ಅಂದರು ಅವಶ್ಯ ಕರೆಯೋದು. ಅದು ಎಷ್ಟೋ ಲಕ್ಷ ಯೋಜನೆ ಇತ್ತು. ಅವ್ರು ನಿನ್ನೆ ಹೇಳಿದಲ್ಲ ಹನುಮಂತ ದೇವರ ಬೇಗ ಭಾಳ ಬೇಗ ಇತ್ತು. ಹೋಗಿ ಮಗಂತಮಾನ ಪರ್ವತ ಇಟ್ಕೊಂಡು ಮತ್ತೆ ತೊಗೊಂಬಂದು ಮತ್ತೆ ಯಥಾ ಪ್ರಕಾರ ಔಷಧ ಒಳಗೆ ಹೋಗ್ಬಿಟ್ಟು ಹನುಮಂತ ನೀವು ಎಲ್ಲೇ ಹೋಗ್ರಿ ನಿಮ್ಮದೇ ಎತ್ತನ ಅಂತ ಹೇಳಿ ಪರ್ವತವನ್ನು ಎತ್ತಿ ಹನುಮಂತ ದೇವರು ತೊಗೊಂಡು ಬಂದು ತದ್ಗಂಧ ಮಾತ್ರೇಣ ಆ ಪರ್ವತದ ಸಂಜೀವಿನಿ ಏನು ಸಂಜೀವನ ಔಷಧನಿಧಿ ಗಂಧವಾದನ ಪರ್ವತನ ಕ್ಷೇಪಣ ಕುಜದ ಕಪಿಲ ಮುಷೇ ನಮಃ ಅಂತಾರೆ. ಅಲ್ಲಿ ಆ ಸೌಗಂಧ ತಂದು ಹನುಮಂತ ದೇವರು ಹೀಗೆ ಮ್ಯಾಲ ತೊಗೊಂಬಂದ್ರೆ ಬರೀ ಅದರದ ವಾಸದಿಂದ ಲಕ್ಷ್ಮಣ ಎದ್ಬಿಟ್ಟು ವಾಸದಿಂದ ತೋರು ಎಲ್ಲಿದಾನವ ರಾವಣ ಅಂತ ಕೈಯಾಗ ತೊಗೊಂಡು ನಿಂತ್ಬಿಟ್ಟ. ಎದ್ದ ಮೇಲೆ ಮತ್ತೆ ಸ್ವಲ್ಪ ಬೆಡ್ ರೆಸ್ಟ್ ಮಾಡಿಕೊಂಡು ಕಾಫಿ ಚಹಾ ತೊಗೊಂಡು ಮಾಡ್ತಿರ್ತಾನೆ. ಅವ್ನು ಹಾಗೆಲ್ಲ ಎದ್ದಾಕ್ಷಣ ಮೇಲೆ ಲಕ್ಷ್ಮಣ ಎಲ್ಲಿದ್ದಾನೆ ನೀವು ದೈತ್ಯ ಅಂತ ಎದ್ದು ನಿಂತ ಸಶೋ ಶತ್ಯಾಶ್ಲಿಷ್ಯ ಮರುತ್ಸುತಂ ಪ್ರಭು. ಅವಾಗ ಲಕ್ಷ್ಮಣ ಎದ್ದು ಹುರುಪಾದ ಕೂಡಲೇ ಹನುಮಂತ ದೇವರಿಗೆ ರಾಮದೇವ ಹನುಮಂತ ಅವನು ಅಪ್ಪಿಕೊಂಡ್ರು. ಯಾಕೆ ಸರಾಗವೋ ಅಗಣ್ಯ ಗುಣಾಣವಸ್ಮ. ಗಂಡಗುಣ ದೇವರಿಗೆ ಬರ್ತಿರ್ತದಲ್ಲ ಮಾಡಲಿಕ್ಕೆ. ಹನುಮಂತದೇ ನೋಡ್ರಿ, ಸಂಜೀವಿನಿ ಪರ್ವತದ ಒಳಗೆ ಇದ್ದ ಸಂಜೀವಿನಿ ಔಷಧದ ಒಳಗೆ ಹನುಮಂತ್ರಿ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನೇ ಮುಂದೆ ಕೂತಾನೆ. ಅವನೇ ಸ್ವಲ್ಪ ಹೀಗೆ ಕೇಳಿ ಮಾಡಿದ್ರೆ ಆಗ್ಬೋದು. ಅದು ನಾವು ಯಾಕೆ ಮಾಡಿ ಕೇಳಿದ್ರೆ ನಾ ಮನುಷ್ಯ ಆಗಿ ಮನುಷ್ಯರಂತೆ ವರ್ತಿಸಿ. ಇನ್ನೊಂದು ಯಾವ ಪದಾರ್ಥವನ್ನು ಯಾರು ತರಲಿಕ್ಕೆ ಶಕ್ಯದ ಅವನಿಗೆ ಸೇವಾ ಮಾಡಿಸಿ. ಆ ಸೇವೆಯಿಂದ ಪರಮಾತ್ಮ ಸಂತೃಪ್ತ ಅನುಗ್ರಹ ಮಾಡಿ. ಭಕ್ತರಿಗೆ ಅನುಗ್ರಹ ಮಾಡಬೇಕು, ಆದರೆ ಭಕ್ತ ಸೇವಾ ಮಾಡಬೇಕು.
ಮತ್ತು ದೇವರೇ ಎಲ್ಲ ಮಾಡ್ಕೊಂಡು ಹೊಂಟ ಅಂದ್ರೆ ನಾವು ಸೇವೆ ಮಾಡೋದು. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾನೆ, ತಿಳಿಸಿಕೊಂಬುವ ನೀನೆ ತಿಳಿಯಲು ಪಡವನು ನೀನೆ ತಂತಾರಲ್ಲ, ಕಾರ್ಯಕರ್ತ ಅವನೇ. ಆ ದೇವರೇ ಏನು ಮಾಡಿಬಿಟ್ಟ ಅಂದ್ರೆ ಹನುಮಂತ ದೇವರಿಗೆ ಅನ್ಯಾಯ. ಹನುಮಂತ ದೇವರ ತೋಳ ಬಂದು ಏನು ಮಾಡಿ ಇಲ್ಲಿ ಅವರು ಈ ಕಾರ್ಯವನ್ನು ಮಾಡಬೇಕು. ತೋಳ ಬಂದರು, ಸಂತೋಷ ಆಯಿತು. ಸಾಕ್ಷಿ ಬಂದು ಹನುಮಂತ ಸಂತೋಷ ಆಯ್ತಪ್ಪ. ಎಲ್ಲ ಕಡೆಗೂ ಪರ್ವತದ ಆ ಔಷಧಿಗಳನ್ನು ಹನುಮಂತ ದೇವರು ಇದು ಮಾಡಿದ, ಅದರ ಗಂಧ ವಾಸನವನ್ನು ಮಾಡಿ. ಅದೇನಾಯಿತು, ಅದರಿಂದ ರಾಮದೇವರ ಆಜ್ಞೆಯಿಂದ ಸತ್ತು ಹೋದ ಎಲ್ಲ ಕಪಿಗಳು ಬದುಕೊಂಡ್ಬಿಟ್ಟು ಎಲ್ಲರೂ. ಅದ್ರ ಜೋಡಿ ಸ್ವಲ್ಪ ರಾಕ್ಷಸರು ಬಿದ್ದಿರಲಿಲ್ಲ ಅಂದ್ರೆ ಇನ್ನು ಅದು ಬದುಕ್ತಿಲ್ಲ. ಯಾಕೆ ರಾಮ ಏನು ಮಾಡಿದ್ದ ಅಂದ್ರೆ ಎಷ್ಟೆಷ್ಟು ರಾಕ್ಷಸ ಸತ್ತೆಲ್ಲ ಸಮುದ್ರ ಹೋಗ್ಬಿಟ್ಟು ಇಲ್ಲಿ ಯಾರೂ ಇಲ್ಲೇ ಎಲ್ಲ ಕಳಕ ಮಾಡ್ತಾರೆ, ದೈತ್ಯರೆಲ್ಲ ಹೊರಗೆ ಹಾಕಿದ್ರು. ಅಲ್ಲಿ ಬಿದ್ದವರು ಯಾರಂದ್ರೆ ಕಪಿಗಳೇ. ಆ ಕಪಿಗಳು ಕೂಡ ಲಕ್ಷ್ಮಣನ ಒಟ್ಟಿಗೆ ಬದುಕೊಂಡ್ರು. ತದ್ಬಾಹುವೇಗ ಸಂಶ್ಲೇಷ ಪ್ರಾಪ ಪೂರ್ವದೇವ ಸಹ ಮೃತಶ್ಚಯೇ ಅವಗಾಸ್ತು ತದ್ಗಂಧಾತ್. ಇಲ್ಲಿ ತನಕ ರಾವಣನ ಬೇರೆ ಬೇರೆ ದೈತ್ಯರ ಪರಿಸ್ಥಿತಿ ಸತ್ತಿರತಕ್ಕಂಥ ಎಲ್ಲ ಇವರು ಕಪಿಗಳು ಮತ್ತೆ ಬದುಕೊಂಡ್ಬಿಟ್ರು. ಮತ್ತು ರಾಕ್ಷಸರು ಪಯೋಬ್ಧವು ಆಕ್ಷೇಪ. ಹನುಮಂತ ದೇವರ ಪರ್ವತರೋಕ್ಕಿಂತ ಮೊದಲ ಎಲ್ಲ ದೈತ್ಯರನ್ನ ಸಮುದ್ರಕ್ಕೆ ಹಾಕಿದ್ರು. ಹೀಗಾಗಿ ಅವರು ಪೂರ್ಣ ಸತ್ತು ಹೋಗ್ತಾರೆ. ನೋಜ್ಜೀವಿತಾಸ್ತೇತು ವಾನರ ನಿರೋಗ ಅಂದ್ರೆ ಏನಾಯ್ತು, ಈಗ ಯಾವುದೇ ಔಷಧ ಇರಲಿ, ಔಷಧ ನಿಜವಾಗಿ ಎಲ್ಲರೂ ವಾಸಿ ಮಾಡಬೇಕು. ಒಂದು ಔಷಧ ತೊಗೊಂಡು ಎಲ್ಲರಿಗೂ ವಾಸಿ ಆಗಬೇಕಿಲ್ಲ, ಕೆಲವು ಆಗಂಗಿಲ್ಲ. ಈ ಇಂಜೆಕ್ಷನ್ ತೊಗೊಂಡ್ರೆ ಕಡಿಮೆ ಆಗಲಿಕ್ಕಿಲ್ಲ, ಆಗಂಗಿಲ್ಲ. ಮತ್ತೆಂತೆ ಆ್ಯಂಟಿಬಯೋಟಿಕ್ ಕೊಟ್ಟು ಕಡಿಮೆ ಆಗಿಲ್ಲ. ಅದೇ ಗುಳಿಗೆ ನಾವು ತೊಗೊಂಡಿದ್ದು ಕಡಿಮೆ ಆಗ್ಯದ. ಯಾಕೆ ಹೇಳಿರಿ, ಎಷ್ಟೇ ಔಷಧ ನಾವು ತೊಗೊಂಡು ಕಡಿಮೆ ಮಾಡೋಣ ಯಾರು? ಪರಮಾತ್ಮ. ಆ ಭಗವಂತನ ಇಚ್ಛಾ ಇತ್ತು. ನೋಡಿ ಮೊನ್ನೆ ಕೊರೋನಾ ಒಳಗೆ ಎಷ್ಟು ಮಂದಿ ಪಾಪ ಸಾಮಾನ್ಯವಾಗಿ ಅತಿ ವಯಸ್ಸಾದವರು, ಅದೇ ರೋಗಿಷ್ಠರು, ಸಣ್ಣ ಗುಳಿಗಿನ ಬದುಕ್ಯಾರ. ಇಡೀ ಗಟ್ಟಿಮುಟ್ಟಿದ್ದವರು, ಭಾರೀ ಗಟ್ಟಿಮುಟ್ಟಿದ್ದವರು ಪಾಪ ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರು, ಎಷ್ಟು ಕಡೆಗೆ ಅವ್ರು ಕರ್ಕೊಂಡು ಹೋದ್ರು, ಎಷ್ಟು ಅವರಿಗೆ ಪಾಪ ಸತ್ತು ಕೈಬಿಟ್ರು. ಯಾಕೆ ಹೇಳಿದ್ರು, ಔಷಧಗಳು ನೆಪ ಅಷ್ಟೇ. ನೀವು ಬದುಕಬೇಕು, ಬದುಕಬಾರದು ನಿರ್ಣಯ ಮಾಡೋ ಯಾರು? ಪರಮಾತ್ಮ. ಭಗವಂತನ ಇಚ್ಛೆಯಿಂದೇ ಔಷಧ ಕೆಲಸ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಸಂಜೀವಿನಿ ಔಷಧ ತಂದರು, ಅದ್ರ ಗಾಳಿ ಪಡೆದು ಎಲ್ಲರೂ ಬದುಕಿದ್ರು. ಮತ್ತು ಗಾಳಿ ಮತ್ತು ದೈತ್ರಿಗೂ ಪಡ್ಕೊಂಡಿದ್ರು. ಮಗ ಬದುಕ್ತೈತೆ, ಸಮುದ್ರೊಳಗೆ ಇರಲಿ, ಎಲ್ಲೇ ಇರಲಿ, ಅದು ಭಗವಂತನ ಇಚ್ಛಾದೊಳಗೆ ದೈತ್ಯ ಶಕ್ತಿಯು ಇರಬಾರದು ಅಂತ ಅದಕ್ಕೆ ಹೇಳಿದ್ರೆ ರಾಮಾಜ್ಞೆಯ ರಾಮದೇವನ ಆಜ್ಞೆಯಿಂದ ಈ ಪ್ರಕಾರ ಆಗಿపోಯಿತು. ಚಿನ್ನಪ್ಪರೋ ಹಿಡಿಶ್ಚೈವ. ನಿನ್ನ ಆಗ ಹೇಳಿದಂತೆ ಔಷಧಗಳ ಪ್ರವಾಹದಿಂದೇನಾಯಿತು, ಮೊದಲ ಪ್ರಾಣ ಹೋದವರು ಪ್ರಾಣ ಬಂತು. ಆಮೇಲೆ ಕೈಕಾಲ ಕತ್ತರಿಸಿದವರು ಕೈಕಾಲಗಳು ಕುಡ್ಕೊಂಡು, ಅಕಿರಾಳ ವಿಕಿರಾಳ ಸುಟ್ಟುಕೊಂಡು ಮೈಯೆಲ್ಲ ಅವ್ರ ಕಲರ್ ಹೋಗಿಬಿಟ್ಟಿತ್ತು. ಅತ್ಯುತ್ತಮ ಕಲರ್ ಬಂತು. ಏನಿದೆ, ಪೂರ್ವವರ್ಣಿನ ಔಷಧೀನಾಂ ಪ್ರಭಾವೇನ ಸರ್ವೇಪಿ ಹರಯೋ ಭವನ್. ಎಷ್ಟು ಮಂದಿ ರಾಮನ ಸೇವೆಗಾಗಿ ಯುದ್ಧವರು ಬಕ್ಕಿದ್ರು, ಕೋಟಿ ಕೋಟಿ ಸೈನಿಕರು ಮತ್ತೆ ಅಥಾ ಸದಾತೋತ್ತಮ ಪುರುಷಂ ಪ್ರಭು ವಿಮಾನಗೋ ರಾಮತ್ತಿದೆಲ್ಲ ಇದೆಲ್ಲ ಆಗೋ ತನಕ ಲಕ್ಷ್ಮಣ ಎತ್ಬೋದು ಎಲ್ಲ ಆಯಿತು. ಮತ್ತು ಆಕಾಶ ಒಳಗೆ ಪುಷ್ಪ ವಿಮಾನ ರಾವಣ ಬಂದ್ಬಿಟ್ರು ಯುದ್ಧಕ್ಕೆ. ಆಕಾಶದಾಗಿ ನಿಂತ ಎಲ್ಲಿ ಪ್ರಬಲ ಶ್ರಮಾಣೋ ರಘುವ ಆ ರಾಮನ ಸೈನ್ಯದ ಮೇಲೆ ಬಾಣಗಳ ಮಳೆ ಸುರಿದು ಬಿಟ್ಟ. ಸಮ್ಮಾನ ರಾಘವಮಾದಿ ಪೌರುಷಂ. ಅವಂತ ಇಂದ್ರ ಈ ನೀಚ ವಿಮಾನದಾಗ ಕೂತಿದ್ದು ಹೇಳ್ತಿದ್ದ. ನಮ್ಮ ಸ್ವಾಮಿ ರಾಮ ಕೆಳಗಿದ್ದು ಹೇಳ್ತಾರೆ ಸುರಾಲಿ. ಅವೇನು ಮಾಡಿಬಿಟ್ಟ, ಮಾತಲಿ ಅಂತ ಕರೆದ. ಮಾತಲಿ ಅಂದ್ರೆ ಯಾರು? ಇಂದ್ರದೇವರ ಸಾರಥಿ. ಇಂದ್ರದೇವರ ರಥ ಇತ್ತು. ಇನ್ನು ಪುಷ್ಪಕ್ಕೆ ವಿಮಾನ 10 ಪಟ್ಟು ಚಂದಿತ್ತು. ರಥ ಆಕಾಶದಾಗೆ ಇರ್ತಿತ್ತು, ಕೆಳಗೂ ಇರ್ತಿತ್ತು. ಅಂತ ರಥವನ್ನು, ಭಾರೀ ಕುದುರೆಗಳನ್ನು, ಒಳ್ಳೆಯ ಸಾರಥಿಯನ್ನು ಈ ರಾಮನಿಗೆ ಸೇವೆಗೆ ತೊಗೊಂಡು ಹೋಗು ಅಂತ ಸಹಾಯುಧಂ ಮಾತಲಿ ಸಂಗ್ರಹಿ. ಅದರೊಳಗೆಲ್ಲ ಆಯ್ದಿದ್ದು ಅಂತ ರೆಡಿಮೇಡ್. ಸಮಾರೋಹ ಲಕ್ಷ್ಮಣಾಗ್ರಜ. ರಾಮದೇವರೇ ದಯವಿಟ್ಟು ರಥವನ್ನು ಏರಬೇಕು,
ರಥೋತ್ಸವ ಮಾಡಿ ಊಟ ಮಾಡಲಿಕ್ಕೆಲ್ಲ ಯುದ್ಧ ಆಗಲಿಕ್ಕೆ ರಥೋತ್ಸವ ಅರವೈ ಹದ್ದಂ ರಥೋತ್ಸವ. ಪರಮಾತ್ಮ ಪ್ರಚಂಡವಾದ ರಥವನ್ನು ಏರಿದಾಗ ರಾವಣ ದಿವ್ಯ ರಥ ಬಂತು ಅಂತಂದ್ರು. ರಾವಣನ ಏನು ವಿಮಾನ ಇತ್ತಲ್ಲ ಅದು ಮರ್ಯಾದೆಯಿಂದ ಬಂದದ್ದಲ್ಲ, ಅವನ ಅಣ್ಣದ ರಥ ಇದು ವಿಮಾನ. ಉತ್ತರಕನ್ನಡ ಬಂದದ್ದು ಪುಷ್ಪಕ ವಿಮಾನ ಮಾಡಿದವ ಯಾರು? ಕುಬೇರ, ವೈಷ್ಣವನ, ವಿಶ್ವವಸನ ಮಕ್ಕಳಿರಲ್ಲ, ವಿಶ್ವವಸಂತ ಋಷಿ. ಆ ವಿಶ್ವವಸಂತ ಋಷಿಯ ಹಿರಿಯ ಮಗನೇ ಕುಬೇರ. ಎರಡನೇ ಹೆಂಡತಿ ಮಕ್ಕಳು ಈ 3 ಮಂದಿ ಬಂಗಾರಂತ ಮಕ್ಕಳು, ರಾವಣ, ಕುಂಭಕರ್ಣ, ಅಶ್ರುಕಳಕಾಬಾಯಿ. ಇದೆಲ್ಲ ಒಬ್ಬರಿಗೊಬ್ಬರಿಗೆ ಬಂಗಾರ ಅಂತ ರನ್ ಅಂತಾರೆ. ವಿಭೀಷಣ ಮಾತ್ರ ಸಾತ್ವಿಕ. ಮೊದಲನೇ ಹೆಂಡತಿ ಮಗ ಯಾರು ಅಂತಂದ್ರೆ ಕುಬೇರ. ವಿಶ್ವವಸ್ನ ಮಗ ವೈಶ್ರವಣ. ನಮ್ದೇನಂದ್ರು ಅವ್ರು ಲಂಕಾಪಟ್ಟಣ ನಿರ್ಮಾಣ ಅವ ಲಂಕಾ ನಿರ್ಮಾಣ ಅಲ್ಲೇ ಇರ್ತಿದ್ದವ. ಈ ರಾವಣ ಯಾವ ಪ್ರಬಲಾದ, ನೀನೇ ಬಿಟ್ಟು ಹೋಗ್ತೀಯೋ ಹೊತ್ತು ಓಡಿಸೋದು. ನಮಗೆ ನಮ್ದೇನು ವರ ಅಪ್ಪಗೆ ಹೋಗಿ ಕೇಳಿದ, ಹುಟ್ಟಿಲ್ಲ ನಾನು ಬಿಟ್ಬಿಟ್ಟು ಆ ವಿಮಾನ ಇಲ್ಲೇ ಬಿಟ್ಟು ಹೋಗ್ಬೇಕು. ಅವನದೇ ಮತ್ತು ಅಣ್ಣಂದೇ ವಿಮಾನ ಬಿಟ್ಟಿಲ್ಲ ಅಂತ ರಾವಣ ಹೊದ್ದಂತ ಕುಬೇರ ಅಣ್ಣನ. ಆದರೆ ಮೊದಲು ರಾವಣ ಇದ್ದಿದ್ರು ನಾನು ಚಲೋ ಇರ್ತದೆ. ಅವ್ರು ಹೋಗಿರಲಿಲ್ಲ ಚೈಕಸಿ, ನನಗೆ ರಾಕ್ಷಸರ ಮಗಳ. ವಿಶ್ವವಸರಿಗೆ ಸಾತ್ವಿಕ ಹೆಂಡತಿ ಬಾಕಿದ್ಲು, ರಾಕ್ಷಸ ಹೆಂಡತಿ ಬಾಕಿ. ವಿಶ್ವವಸರನ್ನು ಮೋಹ ಮಾಡಿದ್ದೆ, ಅಲ್ಲೇ ಹೂವು ತೊಗೊಂಡು ಬಂದು ಮೋಹ ಮಾಡಿದ್ನು. ಆವಾಗ ಲಗ್ನ ಆಗಾಲ 3 ರೂಪಾಯಿ ಗಡ್ಡಾಯಿ ಅಲ್ಲಿ ಹುಟ್ಟಿದ್ವಿ 3 ಮಂದಿ. ಆ ದೈತ್ಯನಾಗಿರ್ತಕ್ಕಂಥ ವ್ಯಕ್ತಿ ಯಾವ ಹೇಳಿದ, ನಾನಿನ್ನು ಹಡದದ್ದೇ ಈ ಕುಬೇರ ಓಡಿಸ್ಲಿಕ್ಕೆ. ನಮ್ಮ ಅಣ್ಣ ಆಗ್ಬೇಕಂತಾರೆ. ಮತ್ತು ಅಣ್ಣಗೆ ಹೇಗಿರ ಮಾಡೋದು ಹುಚ್ಚ, ಅಣ್ಣ ಗಿಣ್ಣ ಎಲ್ಲ ಮುಂದೆ ಆಸ್ತಿ ಮೊದಲು ಬಂದ, ಆಮೇಲೆ ಅಣ್ಣ ತಮ್ಮ ನೋಡು. ಅಲ್ಲ ಅವ ರಾವಣ ಅಂತ ನಮ್ಮ ತಂದೆ ಹೇಳ್ಯಾರ, ಅಣ್ಣಂದು ತಂದೆ ಸಮಾನ, ನಮಸ್ಕಾರ ಮಾಡ್ತಿದ್ದ ನಾವು. ಪಾಪ ರಾವಣ ಅಣ್ಣ ಬಂದ. ಅವ್ರು ಹೇಳಿದ್ರು, ಅವನ ಮಾತು ಕೇಳ್ತೀವೋ ಯಾರ ಮಾತು ಕೇಳ್ತೀನಿ? ಅಲ್ಲ ನಿಮ್ಮ ಮಾತು ಮರಿಯವ. ಅವ ತಾಯಿ ಕೂತ್ಕೊಂಡೆ ಯಾರಿಗೆ? ಕುಬೇರನ ದ್ವೇಷ ಕೊಟ್ಟಿದ್ದ. ಅವಾಗ ಕುಬೇರನ ಜೊತೆಗೆ ಯುದ್ಧ ಆಡಬೇಕಾದ ಶಕ್ತಿ ಬೇಕು, ತಪಸ್ಸು ಮಾಡಂತ ಹೇಳಿದ್ವಿ. ಯಾರು? ಅವ್ವ. ಸೊ ಬ್ರಹ್ಮದೇವರು ತಪಸ್ಸು ಮಾಡಿದ ಯುದ್ಧ ಮಾಡಿದ. ಅವ 10 ಸಾವಿರ ತಪಸ್ಸು ಮಾಡಿದ. ಏನು ಬೇಡಿದ ಅಂದರೆ ನಮ್ಮ ಅಣ್ಣನ ಹೊರಗೆ ಹಾಕೋ ಶಕ್ತಿ ಎಂಥದ್ದು. ತಪಸ್ಸು ಮಾಡಿದಾಗ ಎಲ್ಲರೂ ಪುಣ್ಯವಂತ ಅನ್ಬೇಡ್ರಿ. ಹೋಮ ಯಜ್ಞ ಯಾಗ ಮಾಡೋರು ಎಲ್ಲರೂ ಮಹಾ ಮೋಸವನ್ನು ಮಾಡ್ತಿರ್ತಾರೆ. ಅದಕ್ಕೆ ಬ್ರಹ್ಮೇರ ಅಂದ್ರೆ ನನ್ನ ಕೊಟ್ಟಿರ್ತಕ್ಕಂಥ ಈ ವರವನ್ನು ಮಿಸ್ಯೂಸ್ ಮಾಡ್ಕೊಂಡೇನು ಸಾಯ್ತು. ಆತ್ಮರಕ್ಷಣೆಗಾಗಿ ಮಾಡ್ಕೋ, ಓಕೆ. ನೀನು ಸಾತ್ವಿಕರನ್ನು ಸಂಹಾರ ಮಾಡಲಿಕ್ಕೆ ಉಪಯೋಗ ಮಾಡ್ಕೊಂಡು ಅಂದರೆ ಕೆಲವು ಬದುಕ್ತಿ ಇಲ್ಲದಂಗಿಲ್ಲ. ಅದ್ರ ಮುಂದೆ ಇದೇ ನಾಶ. ದೊಡ್ಡವರು ಕೊಟ್ಟಿರ್ತಕ್ಕಂಥ ವರಗಳನ್ನು ನಾವು ಸಮಾಜ ಕಟ್ಟಲಿಕ್ಕೆ, ಮನೆ ಕಟ್ಟಲಿಕ್ಕೆ ಕನ್ಸ್ಟ್ರಕ್ಟಿವ್ ವರ್ಕ್ ಅಂತ, ಆ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬೇಕು. ಡಿಸ್ಟ್ರಕ್ಟಿವ್ ಆಗಬಾರ್ದು. ನಮ್ಮ ಯಾವುದೇ ಸಂಪತ್ತು, ನಮ್ಮ ಬುದ್ಧಿ, ನಮ್ಮ ಶಕ್ತಿ ಹೊಡಿಲಿಕ್ಕೆ ಆಗಬಾರ್ದು. ಅದು ಕೂಡಿಸ್ಲಿಕ್ಕೆ. ಇನ್ನು ನಮ್ಮ ಬುದ್ಧಿ ಇತ್ತಂದ್ರೆ ಕೂಡಿಸೋದು 4 ಮಂದಿ ಚಾಡಿ ಹೇಳಿ, ಅವ್ರ ಮಾತು ಕೇಳಿ ಒಂದು 4 ಮಂದಿ ನಾ ಹೆಂಗೆ ಮಾಡಿದ್ರು, ಏನು ಮಾಡಿದ್ವಿ, ಹೆಂಗೆ ಮಾಡಿ ಇದ್ದದನ್ನು ಹಾಳು ಮಾಡಿದ್ವಿ. ಇಷ್ಟೇ ದೈತ್ಯರ ಶಕ್ತಿ ಅದು. ಎಂದೂ ಹೊಡಿ ಕೆಲಸ ಮಾಡುವ ಏನು ಮಾಡಿದ, ಅವರ ಮಾತು ಕೇಳಿ ಮಾಡಿ. ರಾವಣಿಗೆ ಆಕಿ ತಪಸ್ಸು ಮಾಡಿ ಬಂದ ಕೂಡಲೇ ಮದುವೆ ಕೆಲಸ ಏನು ಮಾಡೋ, ಆ ಶಕ್ತಿಯಿಂದ ಈ ಕುಬೇರ ಹೊರಗೆ ಅವಂದ. ಕುಬೇರ ಕಳಿಸಿದ್ದು ಊರದ ಲಂಕ, ಮತ್ತು ಅವನದೇ ಪಟ್ಟಣದ, ಮತ್ತು ಅವನದೇ ಇರೋದು. ಅದೇ ಹೇಳೋದು ಬಂದ ಅವನದೇ ತೊಗೊಂಡು, ನೀ ಕಳಿಸಿದ್ದು ತೊಗೊಂಡು ತೊಣೆ ಮಾಡೋದು. ಇನ್ನೊಬ್ಬರು ಕಳಿಸಿದ್ದೇ ನಾವು ಕಸ್ಕೋಬೇಕು. ನಮ್ಮ ದೈತ್ಯ ಲಕ್ಷಣ ಅಂದ್ಬೇಕು. ಇನ್ನೊಬ್ಬರು ಕಳಿಸಿದ್ದನ್ನು ನಾವು ಪಡೆದು ತಗೋಬೇಕು. ಇದು ದೈತ್ಯ ಲಕ್ಷಣ. ಅವಂದ್ರೆ ಎಲ್ಲ ಹಿಂಗೆ ಹೇಳ್ತಾರೆ. ಅದೇ ಸುನೀತಿ ಏನು ಹೇಳಿದ್ರು, ಧ್ರುವಗ ಸುರುಚಿ ಅಪಮಾನ ಮಾಡಿ, ಅಪ್ಪನ ತೊಡೆ ಮೇಲೆ ಕೊಡಬೇಡ, ನಾವು ಅಲ್ಲಿ ಕೂಡಬೇಕಂತ ನಾನು ಹೊಟ್ಟೆ ಕೊಟ್ಟು ಬರಬೇಕು ಗೊತ್ತಾದ್ರೆ ಅಪಮಾನ ಆಯ್ತು. ಹಳ್ಳಿಕತ್ತ ಅವನ ಮುಂದೆ ಬಂದ. ಅಮ್ಮ ಹಿಂಗೆ ಅಂದ್ಬಿಟ್ಲಕ್ಕೆ, ಮಾಮಂಗಲಂತ ಪರೇಣು ಮಸ್ತ ಮಗು ಹಿಂಗೆ ಅಂದಾಳಲ್ಲ, ಯಾಕೆ ಏನು ಅಲ್ಲಿಗೆ
ನಾವು ಜನ್ಮಾಂತರ ನಾವು ಯಾರಿಗೂ ಅಪಮಾನ ಮಾಡಿರ್ತೀವಿ, ಅಪಮಾನ ಆಗಿರ್ತದ. ನೀ ಯಾಕೆ ಅನ್ಲಿಕ್ಕೆ ಹೋಗಲ್ಲ. ಇನ್ನೊಬ್ಬರಿಗೆ ನಿಂಗೆ ದೊಡ್ಡ ಸ್ಥಾನ ಬೇಕೋ ಇಲ್ಲೋ, ಅಜೋತ್ಯತಿಷ್ಠಂ ಕೃಪಾರಮೇಶ್ಯಂ, ಬ್ರಹ್ಮದೇವರು ಯಾರನ್ನ ಆರಾಧನಾ ಮಾಡಿ ಪಾದವನ್ನು ಪಡೆದರೋ ನೀ ಆ ಭಗವಂತನ ಶರಣಾಗತನಾಗೋ. ಇವ್ರು ಜೋಡಿ ಕೂತು ಏನು ಮಾಡ್ತಿದ್ದಿ, ಬಸ್ಸಿಗೆ ಹೋಗಿ ನೋಡ್ರಿ. ಆಕೆ ಮಕ್ಕಳು ಹಿಂಗೆ ಅನ್ಲಕ್ಕಿ ನಡಿ ನಾನು ಬರ್ಕೊಂಡು ಲಗ್ನಿ ಗಿಡ್ನಿ ತೊಗೊಂಡು ಆ ಗಂಡನ್ನು ಬೈದು ನೀ ಬುದ್ಧಿಯಲ್ಲಿ ಇಟ್ಟಿರಿ, ನಾ ಹೇಳ್ತಾನೆ ನಿಂದು ಅಂತ ಸಭಾದೊಳಗೆ ಬೈಕೋತ ಮಾಡ್ಕೋತ ಮಾಡಿದ್ದೇನೆ. ಆಕೆ ಹಂಗೆ ಮಾಡಿದ್ದಂತ ದ್ರೋಣಂತ ಮಗನೇ ಹೊಡ್ತಿದ್ದಿಲ್ಲ ಆಕೆ. ಆ ಮಹಾನುಭಾವರು ಮಗುವಿಗೆ ಸಾತ್ವಿಕ ಉಪದೇಶವನ್ನು ಮಾಡಿ, ತಪಸ್ಸನ್ನು ಮಾಡು ಮಗು, ನೀನು ಜ್ಞಾನಿಯಾಗು, ಭಗವದ್ಭಕ್ತನಾಗೋ, ನಿನಗೆ ಅದ್ರ 10 ಸಿಗ್ತದೆ ನಿನಗೆ. ಇವತ್ತಿಗೂ ಜೋರಾಜರು ನಕ್ಷತ್ರದೊಳಗೆ ಇದ್ದುಕೊಂಡು ಸಪ್ತಋಷಿಗಳು ಪ್ರದಕ್ಷಿಣಾಂತ ಮೋಕ್ಷಕ್ಕೆ ಹೋಗೋರೆಲ್ಲ ನೋಡ್ಕೊಂಡು ಹೋಗು. ಯಾಕೆ? ತಾಯಿಯ ಸಾತ್ವಿಕ ತಾಯಿಯ ಮಾತವನ್ನು ಕೇಳಿದ್ದಕ್ಕಾಗಿ ಆ ಮಹಾನುಭಾವ ಇವತ್ತಿಗೂ ಚಿರಂಜೀವಿಯಾಗಿದ್ದ. ಆದರೆ ದುಷ್ಟ ತಾಯಿಯ ಮಾತು ಕೇಳಿದ್ದಕ್ಕಾಗಿ ರಾವಣನ ಇಷ್ಟು ಬರ್ಬಾದಾಗಿ ಹೋದ. ಲಂಕಾಧಿಪತಿಯಾದ, ಎಲ್ಲ ಮಾಡಿದ, ಎಲ್ಲ ಹೆಣ್ಮಕ್ಕಳ ಕಣ್ಣೀರವನ್ನು ಹರಿಸಿದ. ಒಬ್ಬರಿಗೂ ಬೇಡ ಬೇಕಾದ ಮಕ್ಕಳಿಗೆ, ಹೆಂಡತಿಗೆ, ತಮ್ಮಂದರಿಗೆ. ನೀವೊಬ್ಬರು ಹೇಳಿ, ಇಷ್ಟು ಮಂದಿಗಳು ಯಾರೋ ರಾವಣ ರಾವ್, ರಾಮ್ ಅಂತಿದ್ದ, ರಾವಣ ರಾವ್, ಅಣ್ಣ ತಮ್ಮ ಯಾರೋ ಒಂದು ಇಟ್ಕೊಂಡ ಹೆಸರು. ಆದ್ರೆ ಕಡಿಮೆ ಯಾರೋ ದೃಷ್ಟಿ ಇಟ್ಕೊಂಡಿರ್ಬೇಕು ಅಂತಿದ್ರು. ಆದ್ರೆ ನಾ ಒಳಗೆ ಬಂದದ್ರಿ ನಿಮ್ಮ ಇದು ರಾಮದ ಅದೇ ರಾಮ ಅಂತಿದ್ರಿ. ರಾವಣ ಇದ್ರು ಇಟ್ಕೊಂಡಿರು ಕೆಲವು ದೃಷ್ಟಿ ಇರ್ತಾರೆ. ಒಳ್ಳೆ ಹೆಸರು ಕರುಣಾನಿಧಿ, ಉದಯನಿಧಿ, ಮಹಾದೃಷ್ಟಿ ಅವರು. ಆದರೆ ಅವರು ಕೂಡ ಒಳ್ಳೆ ಹೆಸರು ಇಟ್ಕೋತಾರೆ. ಆದರೆ ರಾವಣ ನಿಧಿ, ಇಂದ್ರಜಿತ ನಿಧಿ, ಆ ಕಡೆಯವರಿದ್ರು ರಾವಣನಂಥ ಕೆಲಸ ಕೆಟ್ಟ ಕೆಲಸ ಮಾಡ್ತಿದ್ರು. ದುರ್ಯೋಧನ್ ರಾವ್, ದುಶ್ಯಾಸನ್ ರಾವ್, ನೋಡಿ ಶೂರ್ಪಣಖ ಕಾಕು, ಶೂರ್ಪಣಖ ಮಾಮಿ ಉಂಟ ಏನಾದ್ರು ಯಾರೇನಾಗಿದ್ರಿ ದುಷ್ಟ. ಅವ್ರು ಆಗಿ ಹೋಗಿ ಇಷ್ಟು ಸಹಸ್ರ ವರ್ಷ ಅಂತ ಒಬ್ಬರು ಇಡಬೇಕು. ಅವ್ರ ಮನೆಯಾಗೆ ಮುಂದೆ ಯಾರು ಇರಲಿಲ್ಲ. ಮುಂದೆ ಅವ್ರ ಮನೆಗೆ ಬೇಡ, ಅಲ್ಲಿಗೆ ಸ್ಟಾಪ್ ಆಗ್ತದೆ. ಇಷ್ಟು ನೀಚ ಖರಪಾತರು ಎಷ್ಟು ಮಂದಿ ಆಗ್ಬೇಕಾದ ಇದೇ ಜಗತ್ತಿನೊಳಗೆ ನಮ್ಮಲ್ಲಿ ಹೇಳ್ತಾರೆ, ಸಾತ್ವಿಕ ವ್ಯಕ್ತಿಗಳು ಸಿದ್ಧಗಳಾದಾಗ ಕಷ್ಟಪಟ್ಟಿರ್ತಾರೆ, ದುಃಖಪಟ್ಟಿರ್ಬೋದು. ಅದರ ಕೀರ್ತಿ ದಿಕ್ಕುಗಳು ಇವತ್ತು ನೋಡ್ರಿ, ಎಲ್ಲಿ ಹೋದಲ್ಲಿಯೋ ಜಯರಾಮ್ ಜಯರಾಮ್ ಜಯ ಸೀತಾರಾಮ ಜಯರಾಮನ್ ಅಂತಾರೆ ಯಾರಾದ್ರು. ಅಲ್ಲಿ ಲಂಕಾದಾಗ ಏನಾಗಿದೆ ಯಾರು ಈ ಸತಿ ಇದು ಗೌರ್ಮೆಂಟು ಅನ್ನಂಗಿಲ್ಲ. ಯಾಕೆ ಹೇಳಿ, ಮನುಷ್ಯನ ದುಷ್ಟ ಕೃತ್ಯಗಳು, ದುಷ್ಟ ಕೆಲಸಗಳು ಇಷ್ಟು ಬೆರೂರಿರ್ತಾವಲ್ಲ, ಮುಂದಿನ ಯಾವುದೇ ಸಂತಾನಗಳು ಬೇಡ. ಆ ದೃಷ್ಟಿಯಿಂದ ಏನು ಮಾಡಿದ ರಾವಣ, ಅಲ್ಲಿ ಆರೋಗ್ಯ ರಥವರನ್ನು ಆ ದುಷ್ಟನ ವಿಮಾನ ಕೂತಿದ್ದ. ಆ ವಿಮಾನ ನೋಡಿದ ಕೂಡಲೇ ರಾಮನ ಸಂತಾಪ. ನನಗೆ ವಿಮಾನ ಇಲ್ಲ ಅಂತಲ್ಲ, ಈ ನೀಚ ಅಣ್ಣನ ಒದ್ದು ಅಣ್ಣನ ಹೊರಗೆ ಹಾಕಿ ಬೇರೆಗೂ ಬರ್ತಿತ್ತು ಯುದ್ಧ ಆಡಲಿಕ್ಕೆ. ಅವನು ಬ್ರಹ್ಮನ ವರ ಇದ್ದಾರೆ ಯಾರಿಗೆ, ರಾವಣ. ನಿನ್ನನ್ನು ಯಾರೂ ಸೋಲಿಸಲಿಕ್ಕಿಲ್ಲ. ಅವಾಗ ಬ್ರಹ್ಮೇರಂದರು ಕೆಲವು ದಿವಸ ಅವನು ಇರಲಿ, ನೀವೊಂದು ಕಡೆಗೆ ಅಲಕಾನಗರ ಅಂತ ಅಲ್ಲಿಂದು ಮಹಾದೇವನ ಸಮೀಪಕ್ಕಿದ್ದವ. ನೋಡಿ, ಶ್ರೀಮಂತರು ಎಲ್ಲಿ ಹೋದರೂ ಚಂದೇ ಕಾಣಿಸ್ತಾರೆ. ನೀಚ ಲಂಕಾ ಒಳಗಿದ್ದರೂ ಕೂಡ ಮಹಾ ರಾಕ್ಷಸರು ಎದ್ದ ಕೂಡಲೇ ಭಯಂಕರ ದುರ್ರೂಪಗಳು, ಸುರಾಪಾನ ಮಾಡ್ಕೊಂಡು ತಿರುಗಾಡೋದು, ಪರಸ್ತ್ರೀ ಸಂಪರ್ಕ ಮಾಡೋದು, ಕೆಟ್ಟ ಮಾತಾಡೋದು, ಒಂದೇ ಎರಡೇ ದುಷ್ಟ ಗುಣಗಳು. ಅದಕ್ಕೆ ಇಂಥ ವ್ಯಕ್ತಿ ವಿಮಾನ ಹಾಕ್ಬಿಟ್ಟಾನಲ್ಲ, ಜ್ಞಾನ ಇಲ್ಲ ಅಂಥೇಳಿ ಸಮ್ಮಾನಯನ್ ರಾಘವಮಾದಿ ಪೌರುಷಂ. ಆ ಚಂದವಾದಂಥ ಆಕಾಶಗಾಮಿಯಾದಂಥ ರಥಾಕೂತ ರಾಮದೇವರು ಯುದ್ಧ ಆಡಲಿಕ್ಕಂತರು ಇಂದ್ರದೇವರ ಕೊಟ್ಟರು. ನೋಡಿ, ಇಂದ್ರದೇವರ ಪ್ರೀತಿಯಿಂದ ಕೊಟ್ಟರು ರಥ. ಕುಬೇರ
ಹಾಯ್ ಹಾಯ್ ಅನ್ಕೋತ ಅವ್ನು ಬೈಕೋತ ಇವ್ರಿಗೆ ಕಸಗೊಂಡದ್ದು. ನೋಡ್ರಿ, ಅನ್ಯಾಯದಿಂದ ಸಂಪತ್ತು, ಇದು ನ್ಯಾಯದಿಂದ ಬಂದ ಸಂಪತ್ತು. ನ್ಯಾಯ ಸಂಪತ್ತು ರಾಮನ ಪ್ರತೀಕ, ಅನ್ಯಾಯ ಸಂಪತ್ತು ರಾವಣನ ಪ್ರತೀಕ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಏನಂದ್ರೆ, ಅನ್ಯಾಯದಿಂದ ಗಳಿಸಿದ್ದು ತಾತ್ಕಾಲಿಕ ಮಜಾ ಸಿಗ್ತದೆ, ಮುಂದೆ ಇಷ್ಟು ಕಾಣ್ತದದು. ಅದಕ್ಕೆ ಗಾಂಧಾರಿ ದೇವಿಗೆ ಮಹಾಭಾರತ ಕಥೆ ಬರ್ತದೆ. ಮೊಟ್ಟ ಮಧ್ಯಾಹ್ನದಲ್ಲಿ ಪಾಂಡವರು ಪಗಡಿ ಆಟ ಸೋತು ಅವರು ಅರಣ್ಯಕ್ಕೆ ಬಂದರು. ಮಳೆಗಾಯಿಲ್ಲ, ಎಲ್ಲ ಇದ್ದ ವಸ್ತುಗಳನ್ನು ಇಟ್ಟು ಸಾಮಾನ್ಯ ದಾರ ಬಟ್ಟೆ ಉಟ್ಕೊಂಡು ಬಂದರು ಚೌಪತಿ ಜೊತೆ. ಮಧ್ಯಾಹ್ನ ಹಸು ಹೊಟ್ಟೆ ಅದನ್ನು ನೋಡಿ ಗಾಂಧಾರಿಗೆ ಭಾಳ ದುಃಖ ಆಯಿತು. ಅಯ್ಯೋ, ಇಂಥ ಸಾತ್ವಿಕರಿವರು ನನ್ನ ಮಗನ ಕೊಟ್ಟುತನ್ನು ಹೊಂಟಲ್ಲ ಅಂತೇಳಿ ಗಾಂಧಾರಿ, ದುರ್ಯೋಧನ ಬಾರೋ, ಇನ್ನೂ ದೂರ ಹೋಗಿದ್ದು ಅವ್ರು ಕರಿ ಅವರನ್ನು, ಅವ್ರ ಸಂಪತ್ತನ್ನು ಕೊಡೋ ಅವರಿಗೆ. ನಾನು ಇಷ್ಟು ಕಷ್ಟಪಟ್ಟಿದ್ದೆ, ಮೋಸ ಮಾಡಿದ್ದೆ, ನಿಮ್ಮ ಮಾಮ ಇದ್ದಾನ ಅವ್ನು ಮೋಸ ಗಳಿಸಿದೆಯಲ್ಲ, ಪಾಂಡವ ಹೊರಗೆ ಹಾಕಬೇಡ. ನೀ ಅಮ್ಮ ಅದೇನು ಮಾಡ್ತೀವಿ, ಸಂಪತ್ತು ನೋಡಿ ಅಗಟ್ಟು ಗಳಿಸಿವ, ಸಂಪತ್ತು ಬೆಂಕಿ ಅಂತಂದ್ರೆ ಅವ್ವ ತದ್ವಂಶಿನಿ ದೂರಹಿತ ಸಮಸ್ಯೆ ಮೃದು ಪ್ರೌಢ ಗಚ್ಚತಿ ಪುತ್ರ ಪೌತ್ರ. ಮಗು ಕೇಳೋ, ಪಾಂಡವರನ್ನು ಹಾಯ್ ಹಾಯ್ ಅನಿಸಿ ಮರಗಿಸಿ ಅವರನ್ನು ಎಲ್ಲ ಪುಟ್ಟ ಬಟ್ಟೆಗಳನ್ನು ಕೂಡ ಕಸ್ಕೊಂಡು ನೀನು ಹೊರಗೆ ಹಾಕಿದಿ. ತದ್ವಂಶಿನಿ, ನಿನ್ನ ಈ ಸಂಪತ್ತೆಲ್ಲೂ ನಿನ್ನನ್ನೇ ಹಾಳು ಮಾಡ್ತದ. ಇದು ನೀನು ಅಲ್ಲ, ನಿನ್ನ ಮಕ್ಕಳು ಇದ್ರೆ ಒಣಗಿಲ್ಲ, ಮೊಮ್ಮಕ್ಕಳು ಒಣಗಿ ಬಂದ್ಬಿಟ್ಟು ಅವೇ ಅಂದ್ಬಿಟ್ಟು. ಮೃದು ಪ್ರೌಢ ಗಚ್ಚತಿ. ಮಗು ಸಾತ್ವಿಕತನದಿಂದ ಕಳಿಸಿರ್ತಕ್ಕಂಥ ಒಂದೇ ದುಡ್ಡಿರಲಿ, ಒಂದೇ ರೂಪಾಯಿ, ಅದು ನಿನಗೂ ಜೀರ್ಣ ಆಗ್ತದೆ, ಮಕ್ಕಳ ಮೊಮ್ಮಕ್ಕಳ ತನಕ ಹೋಗ್ತದೆ. ಇದು ಯಾರಿಗೂ ಹೋಗಂಗಿಲ್ಲ ನೋಡಿದ್ದು. ಅದು ಗಾಂಧಾರಿ ದೊಡ್ಡ ಮುತ್ತೈದೆ ಮಗನಿಗೆ ಶಾಪ ಕೊಡ್ತದೆ. ಅದರಿಂದ ರಾವಣನ ವಿಮಾನ ಚಂದಿತ್ತು ಕರೆ, ಅದೆಲ್ಲೋ ಅನ್ಯಾಯದಿಂದ ಗಳಿಸಿದ್ದು. ರಾಮನ ರಥ ಅದ್ಭುತ ರಥ, 10 ಪಟ್ಟು ಚಂದಿತ್ತು. ಅಲ್ಲೇನು ಅಭ್ಯುದಯೋ ದಶತ ಸರಿ ಲೋಕಾನಶೇಷತ ಇಮಾನ್ ದಿಗಂತ ಮಧ್ಯನ್ ಅಯಂತ ವೀಕ್ಷತ ಜನೀಚರ ಲೋಕನಾಥ ಶಸ್ತ್ರಾಸ್ತ್ರ ಸಹಿತಾನಿ ಮಮೋಶರಾಮಿ. ರಾಮ ಬರುವುದು ನೋಡಿ ರಾವಣನ ನೆನೆಸ್ತು, ಅದ್ಭುತವಾಗಿರ್ತಕ್ಕಂಥ ರಥ ರಾಮ ಅಂತ ಒಂದು ಬಾಣವನ್ನು ಬಿಟ್ಟ. ಎಷ್ಟು ಒಂದಲ್ಲ 1000 ಬಾಣ ಬಿಟ್ಟ ರಾಮನ ಮೇಲೆ. ರಾಮದೇವರು ರಾಮಸ್ತುತಾನಿ ವಿನಿವಾದ್ಯ ನಿಕ್ಕಂತ ಎಲ್ಲ ಬಾಣಗಳನ್ನು ಒಂದೇ ಒಂದು ಬಾಣಗಳಿಂದ ಕರೆದು ಹಾಕಿ, ಅವಾಗ ಅಶ್ವೋತ್ತಮಾಂಗ ದಶಕಂ ಯುಗಪನ್ ಯುದ್ಧ ಶುರುವಾಯಿತು. ಪ್ರಚಂಡ ಯುದ್ಧ ಶುರುವಾದಾಗ ಅವ ರಾವಣ ಮಾಯಾರಾವಣ ಏನು ಮಾಡ್ಲಿಕ್ಕಂತ ರಾಮದೇವನ ಅವನು 10 ತಲೆ ಕಟ್ ಮಾಡಿ ಕೃತ್ತಾನಿ ತಾನಿ ಪುನರೇವ ಸಮುತ್ಥಿತಾನಿ. 10 ತಲೆ ಕಡಿದ್ರೆ ಮತ್ತೆ 10 ತಲೆ ಬೆಳೆದ್ಬಿಟ್ಟು, ಕೈ ಕಡಿದ್ರು ಮತ್ತೆ ಕೈ ಬೆಳೆದ್ಬಿಟ್ಟು. ರಾವಣ ತನ್ನ ಮಾಯಾದಿಂದ ಏನು ಮಾಡಿಬಿಟ್ಟ, ಎಲ್ಲ ಕಡೆಗೂ ಆ ತನ್ನ ಪ್ರಚಂಡವಾಗಿರ್ತಕ್ಕಂಥ ಅಧಿಶಕ್ತಿ ತೋರಿಸಕ್ಕಂಥ ಕಪಿಗಳೆಲ್ಲ ಕಗ್ಗಿಟ್ಟು ಅವ್ರಿಗೆ ಗೊತ್ತಾಗುವಂತ ಏನು ಮಾಡಬೇಕು. ರಾವಣನ ಮೂಲ ಬಲ ಕಂಡು ಕಪಿ ಸೇನೆಯು, ರಾವಣನ ಮೂಲ ಬಲ ಅದನ್ನು ದೈತ್ಯ ಅವ್ರ ಬಲದಿಂದ ಕಪಿಗಳೆಲ್ಲ ದುಃಖಿತರಾದಾಗ, ಈ ವೇಳೆ ನರನಾಗಿ ಇರಬಾರದೆಂದು ನಾನು ಈ ವೇಳೆ ಯಾವ ದೈತ್ಯ ಮಾಯಾದಿಂದ ಯುದ್ಧಾಡ್ಕಂತಾನೆ, ನಾ ಸಾಮಾನ್ಯ ಮಾನವನಾಗಿ ಯುದ್ಧಾಡ್ಕಂತಾರೆ, ನನಗೇನಾಗಲ್ಲ, ನನ್ನ ನಂಬಿದ ಕಪಿಗಳು ಸಾಯ್ತಾರೆ ಅಂತ ಹೇಳಿ ಮೂಲ ರಾಮಚಂದ್ರ ಜಗವೆಲ್ಲ ರಾಮ ಏನು ಮಾಡಿಬಿಟ್ಟ, ತನ್ನ ಶಕ್ತಿಯಿಂದ ಇಡೀ ಸಂಪೂರ್ಣ ಸೈನ್ಯದೊಳಗೆ ರಾಮೇ ಆದ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಜಗದೊಳಗೆ ಎಲ್ಲ ಕಡೆಗೆ ಆ ದೈತ್ಯರೊಳಗೆ ಏನಾಗಿತ್ತು, ದೈತ್ಯರೇ ಆ ದೈತ್ಯರಿಗೆಲ್ಲ ರಾಮ ಕಾಣಿಸ್ಕೊಳ್ತಾರೆ. ರಾಮ ಬಂದು ಅವ್ರು ಹೊಡೆಯೋದು, ಇವ ರಾಮ ಅಂತ ಅವ್ರು ಹೊಡೆಯೋದು. ಅವನಿಗೆ ಅವರವರೊಳಗೆ ಹೊಡೆಯೋದು. ರಾಮ ಏನು ಮಾಡಿಬಿಟ್ಟ, ಸ್ಪರ್ಧಾಡಿಸ್ಬಿಟ್ಟಂತ. ಆ ದೈತ್ಯರೊಳಗೇನೆ ಒಬ್ಬರಿಗೊಬ್ರು ರಾಮ ಕಾಣಿಸ್ಕೊಳ್ತಾರೆ. ಅನಾಯಸ್ ರಾಮನ ಅಂತ ಅವ್ರು ಹೊಡೆಯೋದು ಒಬ್ಬರಿಗೊಬ್ರು. ಅವ್ರು ರಾಮ ಅಲ್ಲೋ ಅಂತವ, ಇಲ್ಲ ನೀ ರಾಮ ಅಂತವ. ಈ ದೇವರು ರಾಮ ಪುರಸ್ತಾತ್
ಪ್ರತಶ್ಚ ರಾಮಸ್ತಂತ ಹೇಳಿದ್ರು. ಒಳಗೆ ಹಿಂದೆ ಮುಂದೆ ಮೇಲಿನ ರಾವಣನಿಗೂ ದಿಗ್ಧವಾಗಿಬಿಟ್ಟು ಆ ಕಾಲಕ್ಕೆ ಪರಮಾತ್ಮ ದುಷ್ಟಾವರ ಚತುರತೆ ಸ್ವಯಂ ವಿಭೇದ ವಾಲ್ಮೀಕಿಗಳನ್ನ ಭಾಳ ವರ್ಣನೆ ಮಾಡಿರೋದ್ರಿಂದ ಅವಾಗ ದಿಗ್ಮೂಢನಾದಾಗ ರಾಮದೇವರ ಎಷ್ಟೇ ಬಾಣಗಳಿಂದ ಬೆಳೀತಾ ಇದ್ದಾರೆ, ಸಾಯ್ತಾ ಇಲ್ಲ. ಮತ್ತೆ ರುಂಡಗಳು ಬೆಳೀತಾವೆ, ಕೈಗಳು ಬೆಳೀತಾವೆ. ಹೀಗೆ ರಾವಣ ಯುದ್ಧ ಅದು ನೋಡಲಿಕ್ಕೆ ಆಕಾಶದ ಮಂದಿ ಬಂದಿತ್ತಂತೆ. ಬರೀ ಕ್ರಿಕೆಟ್ ನೋಡಿ ಹೋಗ್ತಾರೆ ಗೊತ್ತುಗಳು. ಅಲ್ಲಿ ಎಂಥದ್ದು ರಾವಣಯೋರ್ ಯುದ್ಧಂ ರಾವಣಯೋರ್ ಯಥ. ರಾವಣ ಯುದ್ಧ ಹೆಂಗಿತ್ತಂದ್ರೆ ಎಕ್ಸಾಂಪಲ್ ಕೊಡ್ಬೇಕಲ್ಲ ಅದಕ್ಕೆ. ಇಂಥ ಯುದ್ಧ ಜಗತ್ತೇ ಆಗಿಲ್ಲ. ಅವನು ಬ್ರಹ್ಮದೇವರಿಂದ ಒಬ್ಬ ಪ್ರಚಂಡ ಯುದ್ಧ ಆಡವ. ಏಕಾಲಕ್ಕೆ ಒಂದು ಬಾಣ ಬಿಟ್ಟ ಅಂದ್ರೆ ಸಾವಿರ ಬಾಣ ಅವು. ರಾಮ ಅದೆಲ್ಲವನ್ನು ಕೆಳಗೆ ಹಾಕಿ ಮತ್ತೊಂದು ಬಾಣ ಬಿಡವ, ಮತ್ತೆ ಪುನಃ ರುಂಡು ಕಳೆಯವ, ಮತ್ತೆ ರುಂಡು ಬೆಳೆದು ಇಬ್ಬರು ಜಗ್ವಾಲ್ರು, ಇಬ್ಬರು ಸೋಲ್ವಾಲ್ರು, ಸಾಯ. ಆ ಕಾಲಕ್ಕೆ ರಾಮದೇವರು ಈ ರಾವಣ ಸಂಹಾರ ಮಾಡೋ ಸಂಕಲ್ಪ ಮಾಡಿ ಬರಬೇಕು. ಹಾಗೆ ಕೆಲವು ರಾಮಾಯಣದಾಗ ಬರ್ತದೆ. ವಿಷ್ಣು ಬಂದು ಹೇಳಿದ, ರಾಮದೇವರೇ ಒಂದು ತಲೆಗೆ ಹಾಕಿದ್ದು ಕೈಯ ತಲೆ ಬೆಳೀತು, ಕೈ ಕಡಿದ್ರಿ ಕೈ ಬಂತು, ಕಾಲ ಕಡಿದ್ರಿ ಕಾಲ ಬಂತು. ಅದರ ಅವನ ಹೃದಯದ ಒಳಗೆ ಬ್ರಹ್ಮದೇವರು ತಲೆ ಬೆಳೆದಿ ಕೈ ಬೆಳಿ ಕಾಲು ಬೆಳಿ ಅಂತ ಹೃದಯ ಬೆಳೆದಿ ತಂದಿಲ್ಲ, ಹಾಗೆ ಅಲ್ಲಿ ಬೆಳೆದಿದೆ. ರಾಮದೇವ್ರಿಗೆ ಗೊತ್ತಿತ್ತು, ಏನೋ ಗೊತ್ತಿತ್ತು. ವಿಷ್ಣು ಬಂದಾಗ ನಾವು ಸ್ವಲ್ಪ ಸಹಾಯ ಆಗ್ತದೆ ಅಂತ ಹೇಳಿ ಹಿಂಗೆ ಅವಶ್ಯ. ದೃಷ್ಟಾವರ ಚತುರ್ತೆ ಸ್ವಯಂ ವಿಭೇದ. ರಾಮದೇವರು ಬಾಣವನ್ನು ತೆಗೆದುಕೊಂಡು ಮಂತ್ರಣ ಮಾಡಿ ನೇರವಾಗಿ ಅವನ ತಲೆ ಹೊಡಿಲಾರ್ದೇನೆ ಎರಿ ಹೊಡೆದು ಬಾಣೇನ ವಜ್ರ ಸದಸ್ಯೇನ ವಿಭಿನ್ನ ಹೃತ್ಕ ರಕ್ತಂ ವಮನ್ ಯಪದಾಶ ಮಹಾವಿಮಾನ. ರಕ್ತೋ ಬಾಯಿನ ರಕ್ತವನ್ನು ಕಾರುತ್ತಾ ವಜ್ರದಿಂದ ಕೂಡಿರ್ತಕ್ಕಂಥ ಬಾಣದಿಂದ ಬಳಸಿಕೊಂಡು ವಿಮಾನದಾಗಿಂದು ರಪ್ಪಂತ ಕೆಳಗೆ ಬಿದ್ದ ಅಂತೆ. ವಿಮಾನವೂ ಬಿತ್ತು. ತಸ್ಮಿನ್ ಹತೆ ಜಗತಾಂ ಪರಮ ಪ್ರತೀಪೆ. ಜಗತ್ತಿಗೆ ಶತ್ರುಪ್ರಾಯನಾಗಿರ್ತಕ್ಕಂಥ ರಾವಣ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟ ಮೇಲೆ ಬ್ರಹ್ಮ ಶಿವೇನ ಸಹಿತ ಸಹಲೋಕಪಾಲೆ ಅಭ್ಯರ್ಥ್ಯ ಪಾದಯುಗನಂ ಜಗದೇಕ ಭಕ್ತು ರಾಮಶ್ಚ ಭಕ್ತಿ ಭರಿತ ಶಿರಸಾನನಾಮ. ಅಲ್ಲಿ ಮೊಟ್ಟ ಮೊದಲು ನಮಸ್ಕಾರ ಮಾಡಿದವರು ಯಾರಂದ್ರೆ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಪರಮಾತ್ಮನ. ಬ್ರಹ್ಮದೇವರು, ಮಹಾದೇವರು, ಅಷ್ಟ ದಿಕ್ಪಾಲಕರು, ಇಂದ್ರಾಜರು ಎಲ್ಲರೂ ಬಂದು ಭಗವಂತನ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ. ಆಗ ರಾಮದೇವ ನಮಸ್ಕಾರ ಯಾಕೆ ಮಾಡಿದಂತ, ಇವನ್ ನೀಚ ನನ್ನ ಹೆಸರು ಕೆಡಿಸ್ಕೊಂಡಿದ್ದೀನಿ. ಏನು ಬ್ರಹ್ಮದೇವರು ಕೊಟ್ಟ ವರವನ್ನು ಭಗವಂತನ ವಿರುದ್ಧವಾಗಿ ಉಪಯೋಗ ಮಾಡ್ತೀನಿ. ನನಗೆ ಅಪಕೀರ್ತಿ ಗೊತ್ತಿತ್ತು. ಮಂದಿ ಅಂತ ನೋಡಿ ಇವ್ರು ಯಾಕೆ ವರ ಕೊಡ್ತಾರೆ ಬ್ರಹ್ಮದೇವರು, ಇನ್ಯಾವ ಸಂಹಾರ ಮಾಡಿದ್ವಿ ಚಲೋ ಆಯ್ತು. ಇಲ್ಲ, ಭಗವಂತ ಸಂಕಲ್ಪ ಇರ್ತದ ಕೊಟ್ಟಾರ. ಬ್ರಹ್ಮದೇವರಿಂದ ತಪ್ಪು ಮಾಡೋಂಗಿಲ್ಲ. ಅವರಿಂದ ಅಷ್ಟು ಪಾಪ ಕೆಲಸ ಆಗಬೇಕಾಗಿತ್ತು, ಮಾಡಿಸಿದ್ರು. ಅವಾಗ ಅಥೈನ ಮಸ್ತು ಪಿತರಂ ಕೃತಾಂಜಲಿ. ಅವಾಗ ಬ್ರಹ್ಮದೇವರು ಭಗವಂತನಿಗೆ ಆಕಾಶದಾಗ ನಿಂತು ನಮಸ್ಕಾರ ಮಾಡಿ ಅವರು ಸ್ತೋತ್ರ ಮಾಡಕತ್ತಾರೆ. ಗುಣಾಭಿರಾಮಂ ಜಗತಃ ಪಿತಾಮಹ. ನೋಡಿ, ಜಗತ್ತಿಗೆ ಪಿತಾಮಹ ಸ್ಥಾನ ಬಂದರಾದ ಬ್ರಹ್ಮದೇವರು ಗುಣಗಳಿಗೆ ಅಭಿರಾಮನಾಗತಕ್ಕಂಥ ಪರಮಾತ್ಮನನ್ನು ಜಿತಂ ಜಿತಂತೆ ಅಜಿತ ಲೋಕಭಾವನ ಪ್ರಪನ್ನಪಾಲಾಯ ನತಸ್ಪತೆ ವಯಂ. ಲೋಕಪಾಲ ಆ ಪರಮಾತ್ಮ ಈ ಲೋಕಭಾವನ ಇಡೀ ಜಗತ್ತಿನ ಸಾತ್ವಿಕ ಭಕ್ತರಿಗೆ ನೀನೇ ಮುಖ್ಯನಾಗಿರ್ತಕ್ಕಂಥ ಆಶ್ರಯ. ನಿನ್ನ ಈ ಕಾರ್ಯಕ್ಕೆ ಜಯವಾಯಿತು, ಜಯವಾಯಿತು. ನೀನು ಶರಣಾಗತರಿಗೆ ನೀನೇ ಆಶ್ರಯನಾಗಿದ್ದೀಯ ಅಂತ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ನಾವು. ತ್ವಮೇಕ ಈಶಃ. ಜಗತ್ತಿನಲ್ಲಿ ಭಾಳ ಮಂದಿ ಈಶಾ ಈಶಾ ಅಂತಿದ್ದಾರೆ. ಹೆಸರಿಗೆ ಅಷ್ಟೇ ಈಶವ, ಮಂತ್ರದೇವರಿಲ್ಲ ಮತ್ತು ಸಾಧಕ ಎರಡೇ ಉಪಯೋಗ. ಆದರೆ ನಿಜವಾದ ಈಶ ಯಾರು? ನೀನು. ಯಾಕೆ ಜಗತ್ತಿಗೆ ಒಡೆಯರಾದಂಥ ನಾವು ವರದೇಶ ವರಪ್ಪ. ನಮಗೆ ನೀನು ಈಶನಾಗಿದ್ದಿ. ನಿನಗೆ ಆದಿ ಇಲ್ಲ, ಅಂತ್ಯವಿಲ್ಲ, ಎಲ್ಲರಿಂದಲೂ ನೀನು ಈಡ್ಯ. ದೇಶತಃ ಕಾಲತಃ ಗುಣತಃ ವ್ಯಾಪ್ತ. ಗುಣಯಗಣ್ಯಾಸ್ತವತೆ ಅನಂತ. ನಿನ್ನ ಗುಣಗಳ ಅನಂತ. ಪ್ರತ್ಯೇಕ ಒಂದೊಂದು ಗುಣವು ಪರಿಪೂರ್ಣ.
ನಚೋದ್ಭವೋ ನೈವ ತಿರಸ್ಕೃತಿಸ್ತಿ ಮುದ್ದಾಮಿ ಸ್ತೋತ್ರ ಮಾಡ್ಯಾರ. ರಾಮ ದೇವರ ಕಲ್ತೀವಿ, ಅವನಿಗೂ ಹುಟ್ಟು ಸಾವು ಇದ್ರೆ ಅಷ್ಟೇ, ಅವನಿಗೂ ಬಿಟ್ಟಿಲ್ಲ ಕರ್ಮ. ಇವ್ರು ಏನು ಮಾಡ್ತಾರೆ ಅಂದ್ರೆ ಅವನ ಮೇಲೆ ಭಾಳಾಗಲಿ ತೊಡ ತೋರಿಸ್ತಾರೆ. ಇಲ್ಲ, ನಚೋದ್ಭವ, ಭಗವಂತ ನಿನಗೆಂದೂ ಹುಟ್ಟಿಲ್ಲ, ಸಾವಿಲ್ಲ, ನಿನ್ನ ಗುಣಗಳಿಗೂ ಎಂದೂ ಕಮ್ಮಿ ಇಲ್ಲ, ನಿನ್ನ ಗುಣಗಳು ಹೊರದಿಂದ ಬಂದದ್ದಲ್ಲ, ಸ್ವಾಭಾವಿಕ ಗುಣ. ತಮೇಕ, ನೀನೇ ಆದ್ಯ ಪುರುಷ, ನೀನೇ ಪರಮ, ನೀನೇ ಸ್ವತಂತ್ರ, ಭೃತ್ಯರಿಗೆ ಎಲ್ಲವನ್ನು ಕೊಡ್ತಕ್ಕಂಥವ. ಶಿವಪೂರ್ವಕಷ್ಟೇ ನಾನು ಮತ್ತು ರುದ್ರದೇವರೇ ಮೊದಲಾಗಿರ್ತಕ್ಕ ಎಲ್ಲರೂ ದಾಸರು. ಭೃತ್ಯಾಸ್ತವಾಹಂ ಶಿವಪೂರ್ವಕಷ್ಟೇ ಮಹಾದೇವರೇ ಮೊದಲ ನಾವೆಲ್ಲರೂ ಭೃತ್ಯರು. ಯಥಾತ್ಯುಷೋಗ್ನೇ, ಹಂಗೆ ಅಗ್ನಿಯ ಕೆಂಡದಿಂದ ಹೊರಗೆ ಕಿಡಿ ಬರ್ತಿರ್ತಾವೆ, ಹಾಗೆ ನಾವೆಲ್ಲ ಹೊರಗೆ ಬಂದಿವಿ ಇನ್ನಿಂದ. ಮರೀಚಯೋಕಶ್ಚ ನದೀಷು ಚಾಪಃ ಗಚ್ಚಂತ್ಯ ಚಾಯಾಂತಿ, ಸಮುದ್ರದೊಳಗೆ ನದಿಗಳು ಹೆಂಗೆ ಕೂಡ್ತಾವ, ನಾವೆಲ್ಲರೂ ನಿನ್ನಲ್ಲೇ ಬಂದು ಸೇರುವುದು. ಏ ಚ ಮುಕ್ತ ಸ್ತವಚೇ ಚ ಬದ್ಧ ಸರ್ವೇ ಚ ದೇವಿ, ನೀನು ಮುಕ್ತರಿಗೂ ಈಶ, ಬದ್ಧರಿಗೂ ಈಶ, ಸಂಸಾರದಾಗಿದ್ದವರಿಗೂ ಒಡೆಯ, ಮುಕ್ತರಿಗೂ ಒಡೆಯ. ವೇದ್ಯಾಗ ಹೇಳ ಉದಾಮೃತತ್ವಶೇಷಾನು ಯದನ್ನೇನಾತಿರೋಹತಿ ಸರ್ವೇ ತವೇಶ ವಶೇಷ ನಿರ್ವಸರು ವಯಂ ಸದಾ ತದ್ಗುಣ ಪೂರ್ಣ ಮುಚ್ಚಿ. ನಾವು ಯಾವಾಗಲೂ ವೇದೋಕ್ತವಾದ ನಿನ್ನ ಗುಣಗಳನ್ನು ಗೌರ ಕಂಠನಿಂದ ನಾವು ಜ್ಞಾನ ಮಾಡ್ತಿರ್ತೇವೆ. ಸರ್ವೇ ವದಂತೋಪಿ, ಇಷ್ಟೆಲ್ಲ ನಾವು ನಿರಂತರ ನಿನ್ನ ಸ್ತೋತ್ರ ಮಾಡ್ತಿದ್ರು ನಿನ್ನ ಗುಣ ಇನ್ನೂ ಮುಗಿವಲ್ಲ. ನಾವೇ ಬಾಯಿ ಸೋತ್ ಕೊಡ್ಬೇಕು ಅಂತ ನಿನ್ನ ಗುಣ ಮುಗಿ. ಕಿಮೇಶ ಈದ ಗುಣಕಶ್ಚತೆ ಪ್ರಭೋ ರಕ್ಷೋವಧೋಷೇಣ ಸುರಪ್ರಪಾದಕ. ಪರಮಾತ್ಮ ಜಗತ್ತನ್ನೇ ಪ್ರಳಯ ಕಾಲದಾಗ ನಮಗೆ ನೀನು ಕುಡಿಯವ. ಈ ಹುಳ ಎಲ್ಲಿದೆ ರಾವಣ, ಆದರೂ ಇವನನ್ನು ಈಗ ನೀನು ಸಂಹಾರ ಮಾಡಿದ್ದು ಯಾಕೆ? ಜಗತ್ ರಕ್ಷಣೆ ಮಾಡಿ, ದೇವತೆಗಳ ಪರಿಪಾಲನೆ ಮಾಡಲಿಕ್ಕೆ ಅದನ್ನೇ ಸಾಧ್ಯವಾಗಿತ್ತು. ಯಾಕೆ? ನಮ್ಮ ಹೊರ ಇತ್ತು, ಮಹಾದೇವ್ರ ಹೊರ ಇತ್ತು. ಜಗತ್ತಿನೊಳಗೆ ಬ್ರಹ್ಮೇರ್ಗಿಂತಲೂ ದೊಡ್ಡವ್ರು ಯಾರಿದ್ದಾರೆ? ಯಾರು? ನೀವೊಬ್ಬ. ಅದಕ್ಕೆ ಕಾರಣ ಯಾರು ಸಂಹಾರ ಮಾಡಲಿಕ್ಕಾಗ್ತದೆ. ದೇವ್ಯಾದೇಶ ಪ್ರಣೀತಿ ದುಹಿಣ ಹರವರ ಅವಧ್ಯ. ದುಹಿಣ ಅಂದರೆ ಬ್ರಹ್ಮದೇವರು, ಹರ ಅಂದ್ರೆ ಮಹಾದೇವರು. ಇವರ ಹೊರದಿಂದ ಅವಧ್ಯನಾಗಿರ್ತಕ್ಕಂಥ ಇವನನ್ನು ನೀನು ಮಾತ್ರ ಸಂಹಾರ ಮಾಡಲಿಕ್ಕೆ ಶಕ್ತಿ, ಅನನ್ಯ ಸಾಧ್ಯ. ಯಾರು ಸಂಹಾರ ಮಾಡಬೇಕು? ಬ್ರಹ್ಮದೇವರಿಗಿಂತ ಹೆಚ್ಚಿರಬೇಕು, ಅವ್ರು ಯಾರಿಲ್ಲ. ಅದಕ್ಕಾಗಿ ನೀ ಇವನನ್ನು ಸಂಹಾರ ಮಾಡಿದ್ದು ಯೋಗ್ಯವಾಯಿತು. ಕೃತಂ ಪ್ರಯಾತಶ್ಚ ನಮೋ ನಮಸ್ತೆ. ಇಂಥ ಅತ್ಯುತ್ತಮ ಕಾರ್ಯವನ್ನು ಮಾಡಿದ ನಿಮಗೆ ಸಾಷ್ಟಾಂಗ ಪ್ರಣಾಮ 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 ಅಂದರು ಬ್ರಹ್ಮದೇವರು. ನೋಡ್ರಿ ಯಾಕೆ ಮಾಡಿದ್ರಂದ್ರೆ, ದೈತ್ಯರ ಸಂಹಾರ ಸಾತ್ವಿಕ ರಕ್ಷಣೆ ಆದಾಗ ನಾವು ಅದನ್ನು ಹೊಗಳಬೇಕು. ಅವರನ್ನು ಅತ್ಯುತ್ತಮ ಕಾರ್ಯವನ್ನು ಮಾಡಿದವರಿಗೆ ಮಾಡ್ಯಾನ ಬಿಡ್ರಿ, ತನ್ನ ಕೆಲಸ ಮಾಡ್ಯಾನ ಅಲ್ಬಾರ್ದು. ಇತಿ ರೀತಿ ತಪ್ಪ ಭವೇನ ಶೋನಿ ಸಮಾಪ್ತಿ. ಇಷ್ಟೆಲ್ಲ ನಡೆದಾಗ ಸ್ವಲ್ಪ ಮಹಾದೇವನಿಗೆ ಒಂದು ಕ್ಷಣ ಸ್ವಲ್ಪ ತಪ್ಪು ಕಲ್ಪನೆ ಆಗಿ ಕಲಿಪ್ರವೇಶವಾಗಿ ಅವರು ವಿಚಾರ ಮಾಡಿದರು, ಈ ರಾಮ ಮಾಡಿದ್ದೇನು? ರಾವಣ ಸಂಹಾರ ಅಲ್ಲ, ರಾವಣಗೆ ನಾವೇನೋ ವರ ಕೊಟ್ಟಿದ್ದೀವಿ ಸಾಯಬೇಡ ಅಂತ, ಅದ್ರ ಸಂಹಾರ. ನಾವು ಹೊರ ಸಂಹಾರ ಆಯ್ತೀವಿ. ಇಟ್ ಇಸ್ ಎ ಗ್ರೇಟ್ ಇದಂತ ಇನ್ಸಲ್ಟ್ ಟು ಬಿ. ನನಗಿದು ಭಾಳ ಏನಾಯಿತು, ಇನ್ಸಲ್ಟ್ ಆಯಿತು. ಯಾಕೆ ಹೇಳ್ರಿ? ನಾವು ಸಾಯಬೇಡ ಅಂತ ಹೊರ ಕೊಡ್ತೀವಿ, ಕೊಂದು ಹಾಕಿಬಿಟ್ಟು ನನ್ನ ಆಜ್ಞಾ ಪರಿಪಾಲನೆ ಆಯ್ತೇನೆ, ಆಗಿಲ್ಲ. ವರಂ ಮದೀಯಂ ಗಗಣೀಯ ರಕ್ಷೋ ಹತಂ ತ್ವಯಾತೇನ ರಾವಣ ಪ್ರಣಾಯಮೇಹಿ. ಏನು ಮಾಡ್ದ ಮಹಾದೇವ್ ಒಮ್ಮೆ ನಮ್ಮೆ ಕೈ ಹಾಕ್ತೀವಿ, ತ್ರಿಶೂಲ ಮತ್ತು ಮನಸ್ಸು ತಗೊಂಡು ರಾಮ ಯುದ್ಧಕ್ಕೆ ಬಾ, ಕಮ ಇಷ್ಟೆಲ್ಲ ನಮಸ್ಕಾರ ಬಂತು. ಒಮ್ಮೆ ಏನಾಗ್ತೀವಿ ಹಿಂಗೆ ಹೋಗಿ ಹಿಂಗೆ ಶುರುವಾಯ್ತು. ಅವಾಗ ಬ್ರಹ್ಮದೇವ್ರು ಅಂದರು, ಏನು ಚಾಷ್ಟಿ ಮಾಡ್ಕೊಳ್ತೀವಿ? ಇಲ್ಲರಿ ಖರೇನೆ, ನನಗೆ ತಲೆ ತಿರುಗಿಬಿಟ್ಟದೆ. ರಾವಣ ಸತ್ಲಿ, ರಾವಣ ಸತ್ತಿದ್ದೀವಿ, ನಾನು ಹೊರ ಸತ್ತು ಹೋಗಿ ನಾನು ನಿನಗೆ ಯಾರೂ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ಅಂದಿದ್ದೀವೋ. ಇವೆಲ್ಲ ನಮ್ಮ ಮನಸ್ಸು ಮುರಿದ, ಹೊರನೂ ಮುರಿದೋಗದ. ಅದಕ್ಕೆ ಒಂದು ಕೈ ರಾಮನ ನೋಡೇ ಬಿಡ್ತೀವಿ. ಮನುಷ್ಯರಿಗೆ ಬುದ್ಧಿ ಹೆಂಗೆ ಕೆಡ್ತದೆ ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್. ಇತಿ ರೀತಿ ಸ್ಥಿತ್ ಆಗಲಿ ರಾಮನ ಕ್ರೋಧ ಆಗಲಿ. ಧನುಪ್ರದೇಯಾಸು ಶರಂಚ ಸಂದಧೆ ವಿಕೃಷ್ಯಮಾಣೆ ಚರಿತಾವಸುಂದರ. ಆಗಲಿದ್ದೆ ರಾಮದೇವ್ರ ಧನಸ್ಸು ತಗೊಂಡು ದಯವಾಗಿ ಕೂಡಿದರು. ಪಪಾತ ರುದ್ರೋ ವಿಧಾಪ್ತ ಕಂಪತ. ಏನಾಯಿತು?
ರಾಮ ಧನುಸ್ಸನ್ನು ಕೈಯಾಗಿ ಹಿಡಿದು ಮಾಡೋ ಕಾಲಕ್ಕೆ ಭೂಮಿ ನಡುಗತ್ತೆ. ಆ ನಡುಗು ಭೂಮಿಯ ಒಳಗೆ ಮಹಾದೇವರ ಪಾಪ ಕೆಳಗೆ ನಿಂತಿತ್ತು. ಅಥೋಚಿತ ಸುಲಭಾಮ ಒಮ್ಮಿಂದೊಮ್ಮೆ ಏನಾಯ್ತಂದ್ರೆ ಒಂದು ಕ್ಷಣ ಬಂದಿತ್ತು. ಅದು ಸುಳುಕ್ ಬರ್ತದೆ, ಪ್ರಾಣದ ನಿಂತು ಬಂದಂಗೆ ಸುಳುಕ್ ಆ ಕಲಿಕಾಲ ಪ್ರವೇಶ ಹೋಯ್ತು. ಓ ನಾ ತಪ್ಪು ಮಾಡಿಬಿಟ್ಟು ಜಗತ್ತಿನ ದೈತ್ಯ ಸಂಹಾರ ಮಾಡಬೇಕಾದ್ರೆ ನಾವೇ ಪರಮಾತ್ಮ ಹೋಗಿ ಬೆಳ್ಕೊಂಡಿರ್ತೀವೋ ರಾಮ ಹುಟ್ಟ್ಯಾನಲ್ಲ. ಈಗ ದೈತ್ಯ ಸಂಹಾರ ಮಾಡಿದಾಗ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಮಾಡ್ದ ಒಂದ ಅಂದ್ರೆ ಭಗವಂತನನ್ನು ಬಿಟ್ಟು ವಾಯುದೇವನನ್ನು ಬಿಟ್ಟು ತಂದೆಯನ್ನು ಬಿಟ್ಟು ಎಲ್ಲರಿಗೂ ಆಗಾಗ್ಗೆ ಸ್ವಲ್ಪ ಆದರೂ ಅಜ್ಞಾನ ಬರ್ತಿತ್ತು. ಆ ಸ್ವಲ್ಪ ನಮ್ಮಂಗಲ್ಲ ಮತ್ತು ಆಚಾರ ಅವರಿಗೂ ನಮ್ಮಂಗದ ಅಂತ ಅನ್ನಂಗಾಯ್ತು ಅಂದ್ರೆ ಕಟ್ಟುಕೊಳ್ಳೆ ಅವ್ರಿಗೆ ಇಡೀ ಒಂದು ಕೋಟಿ ಆಯುಷ್ಯೊಳಗೆ ಇಂಥ ಒಂದು 2-3 ಆಗಿರ್ತಾವೆ. ನಮಗೆ ಹೆಂಗೆ ಇಡೀ ಆಯುಷ್ಯೊಳಗೆ ಒಂದು 2-3 ಸಲ ಒಳ್ಳೆ ಗುಣ ಬಂದಿರ್ತಾವೆ. ಎಲ್ಲ ತಮಗುಣನೇ ಹೆಚ್ಚಿದ್ರು. ಈಗ ಅವರೆಲ್ಲಿ ನಾವೆಲ್ಲಿ, ಮಹಾದೇವರ ಎಲ್ಲಿ ನಾವೆಲ್ಲಿ, ಸ್ವಲ್ಪ ಅದು ಏನೋ ಒಂದು 10 ಮಿನಿಟ್ ಬಂದು ಹೋಗ್ಬಿಟ್ಟಿರ್ತವೆ. ನಮ್ಗೆ ಹಂಗಲ್ಲ ಒಂದು ಅಜ್ಞಾನ ಬಂತಂದ್ರೆ ಕಡೆದೊಳಗೆ ಹೋಗಂಗಿಲ್ಲ. ತಪ್ಪಿ ಹೋದ್ರೆ ಹೋಗ್ಬೋದು ಗುರುಗಳ ನಮ್ಗೆ ಅಂದ. ಅವ್ರಿಗೆ ಹಂಗಲ್ಲ. ಏನ್ ಮಾಡಿದ್ರು? ಉವಾಚ ತತ್ವಶಗೋಸ್ಮಿ ಸರ್ವದ ಪ್ರಸೀದ ಮೇ ತದ್ವಿಷಯಂ ಮನಃ ಕುರು. ಪರಮಾತ್ಮ ನಿನ್ನ ವಶಾನ, ನಿನ್ನಲ್ಲೇ ಮನಸ್ಸನ್ನು ಗಟ್ಟಿಡುವಂತೆ ಮಾಡು. ನಮಸ್ಕಾರವನ್ನು ಮಾಡಿದ್ದಾರೆ. ಅವಾಗ ಇಂದ್ರದೇವರು, ಚಂದ್ರದೇವರು ಎಲ್ಲರೂ ದೇವತೆಗಳು ಬಂದು ಭಗವಂತನಿಗೆ ನಮಸ್ಕಾರ ಮಾಡಿದ್ದಾರೆ. ಪ್ರಪಾಹಿ ಸರ್ವೇ ಭವದಿ. ಯಾಕೆ ನಾವು ಎಲ್ಲರಿಗೂ ರಾಜ್ಯ ಕೋಶ ಎಲ್ಲ ಅಸ್ತವ್ಯಸ್ತ ಆಗಿದ್ದು. ರಾವಣನ ಕಾಟದಿಂದ ಈ ಜಗತ್ತು ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ. ದೇವತಾ ಪ್ರಪಂಚ ಮಾನವರಂಕೂ ಪೂರ್ಣ ಅಲ್ಲೇ ಆಗಿದೆ. ಅವಾಗ ಸೀತಾಕೃತಿಂತ ಮತ್ತು ತತ್ವಚಾರ್ಯದ ಅಂತ ಹೇಳಿ ಮುಂದೆ ಏನಾಗ್ತದೆ, ಸೀತಾದೇವಿ ಕರ್ಕೊಂಡ್ಬರ್ತಾರೆ. ಸೀತಾದೇವಿ ಯಾವ ರೀತಿಯಾಗಿ ಅದನ್ನು ಪರೀಕ್ಷಾ ಮಾಡ್ತಾರೆ.